ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, SSC GD ಗೆ ನಾವು ಹಲವಾರು ವಿಡಿಯೋಗಳನ್ನ ಬಿಟ್ಟಿದ್ವಿ. ಸೊ ಈಗ ಹಾಲ್ ಟಿಕೆಟ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಈಗ ನಾವು ಅಂತಿಮ ಹಂತದಲ್ಲಿದ್ದೇವೆ. ಸೊ ಹಾಗಾಗಿ SSC GD ಯ ಹೆಚ್ಚುವರಿ ನಾವು ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸೊ ನಾವು ಕಳೆದ 2-3 ವಿಡಿಯೋದಲ್ಲಿ ಹಿಸ್ಟ್ರಿ ಕ್ವಶನ್ಸ್ ಅನ್ನ ಮಾಡಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಫಿಸಿಕ್ಸ್, ಮುಖ್ಯವಾಗಿ ಸೈನ್ಸ್ ಕ್ವಶನ್ಸ್ ಅನ್ನ ನಾವು ಮಾಡ್ತಾ ಹೋಗೋಣ. ಇಂಥ ಹಂತದಲ್ಲಿ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಗೆ ನೀವು ಹೋದ್ರಿ ಅಂತ ಹೇಳಿದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಆಗಿರ್ಬೋದು ಅಥವಾ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, GK ಪ್ರಶ್ನೆಗಳಾಗಿರ್ಬೋದು, ಸೊ ಇದನ್ನೆಲ್ಲ ನಾವು ಸಾಲ್ವ್ ಮಾಡಿಸಲಾಗಿದೆ. ಸೊ ಹಲವಾರು ವಿಡಿಯೋಗಳಿದೆ. ಸೊ ಇದನ್ನೆಲ್ಲ ಒಮ್ಮೆ ಚೆಕ್ ಮಾಡಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದ ನೀವು ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿಯಾದಂತಹ ಕ್ವಶನ್ ಅನ್ನ ಕೇಳಲಾಗುತ್ತೆ, ಯಾವ ರೀತಿ ಅಪ್ರೋಚ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವತ್ತು ಕೂಡ ನಾವು ಹೆಚ್ಚು ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಈ ಉದ್ದೇಶದಲ್ಲಿ ಈ ಸಂಚಿಕೆಯನ್ನ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಯಾರ್ಯಾರು ನೀವು ಬ್ಯಾಂಕಿಂಗ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇನ್ನಿತರೆ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮಗೆಲ್ಲರಿಗೂ ಉಚಿತವಾದಂತಹ ಒಂದು ಕಾರ್ಯಾಗಾರವನ್ನ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಇದೇ ಭಾನುವಾರದಂದು 5 ದಿನಗಳ ಕಾಲ, ಅಂದ್ರೆ ಭಾನುವಾರದಿಂದ ಈ ವೀಕ್ ಪೂರ್ತಿ ನಿಮಗೆ ಫ್ರೀ ವರ್ಕ್ಶಾಪ್ ನಿಮಗೆ ಇರಲಿದೆ. ಸೊ ಹಾಗಾಗಿ ಇದರ ಸದುಪಯೋಗನ ಪಡಿಸ್ಕೊಳ್ಳಿ. ಸೊ ನಮ್ಮ ಅಚೀವರ್ ಸಂಸ್ಥೆ ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸ್ ನಲ್ಲಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ ನೀವು ಕರೆ ಮಾಡಬಹುದು. ಸೊ ಈ ಫ್ರೀ ವರ್ಕ್ಶಾಪ್ ಎಲ್ಲಾ ತರ ಸಬ್ಜೆಕ್ಟ್ಸ್ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಹೇಳ್ಕೊಡಲಾಗುತ್ತೆ. ಸೊ ಇದನ್ನ ಜಾಸ್ತಿ ಜನ ಸ್ಟೂಡೆಂಟ್ಸ್ ಗೆ ನೀವು ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲನೇ ಕ್ವಶನ್ ಅನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್. ನೋಡಿ ಸ್ನೇಹಿತರೆ, ಫಿಸಿಕ್ಸ್ ಅಲ್ಲಿ ಅಥವಾ ಮುಖ್ಯವಾಗಿ ಸೈನ್ಸ್ ನಲ್ಲಿ ನಿಮಗೆ ಈ ರೀತಿ ಮೆಜರ್ಮೆಂಟ್ ಗೆ ಸಂಬಂಧಪಟ್ಟಂತಹ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅನ್ನೋ ಚಾಪ್ಟರ್ ಇಂದ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ SI ಅಂತ ಹೇಳಿದ್ರೆ ಸಿಸ್ಟಮ್ ಇಂಟರ್ನ್ಯಾಷನಲ್ ಅಂತ ಹೇಳ್ಬಿಟ್ಟು, ಅಂದ್ರೆ ಇದೊಂದು ಫ್ರೆಂಚ್ ವರ್ಡ್. ಅಂದ್ರೆ ನಾವು SI ಯೂನಿಟ್ ಅನ್ನ ಹೇಳಲಿಕ್ಕೆ ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನಾವು ಹೇಳ್ತೇವೆ. ಸೊ ಯೂನಿಟ್ ನ ಬಹಳ ಪ್ರಮುಖ ಇರುತ್ತೆ. ಸೊ ಒಂದಿಷ್ಟು ಕ್ವಾಂಟಿಟೀಸ್ ಏನೇನಿದೆ ಅದರ ಎಲ್ಲ ಯೂನಿಟ್ ಗಳನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಇದು ನಿಮಗೆ ಪರೀಕ್ಷೆಯಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಪ್ರಶ್ನೆಯಲ್ಲಿ ನಿಮಗೆ ಎಲೆಕ್ಟ್ರಿಕ್ ಚಾರ್ಜ್ ನ ಒಂದು ಯೂನಿಟ್ ಅನ್ನ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಕೂಲಂಬ್ ಆಗಿರುತ್ತೆ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಬೇರೆ, ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಬೇರೆ. ಸೊ ಎರಡು ವ್ಯತ್ಯಾಸ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಹಲವಾರು ಎಲೆಕ್ಟ್ರಿಕ್ ಚಾರ್ಜ್ ಗಳು ಸೇರಿ ಕರೆಂಟ್ ಆಗುತ್ತೆ. ಸೊ ಹಾಗಾಗಿ ಚಾರ್ಜ್ ಬಂದು ಕೂಲಂಬ್ ಅಲ್ಲಿ ಇರುತ್ತೆ, ಕರೆಂಟ್ ಬಂದು ಆಂಪಿಯರ್ಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಕೂಲಂಬ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕಿಲೋವ್ಯಾಟ್ ಹವರ್ ಇಸ್ ದ ಯೂನಿಟ್ ಆಫ್. ನೋಡಿ, ಇಲ್ಲಿ ಕೂಡ ಒಂದು ಯೂನಿಟ್ ಅನ್ನ ಕೇಳಲಾಗ್ತಾ ಇದೆ. ಸೊ ವ್ಯಾಟ್ ಅಂದ್ರೆ ನಿಮಗೆ ಪವರಿನ ಯೂನಿಟ್ ಅಂತ ಹೇಳ್ಬಿಟ್ಟು ಗೊತ್ತು. ಸೊ ಇಲ್ಲಿ ವ್ಯಾಟ್ ಹವರ್ ಅಂತ ಹೇಳ್ಬಿಟ್ಟಿದೆ. ಸೊ ಕಿಲೋ ಅನ್ನೋದು ಅದು ಒನ್ ಆಫ್ ದ ಯೂನಿಟ್ಸ್. ಸೊ ವ್ಯಾಟ್ ಹವರ್ ಏನಿದೆ, ಸೊ ಕಿಲೋ ವ್ಯಾಟ್ ಅವರ್ ಅನ್ನೋದು ಸೊ ಇದು ಯಾವುದರ ಯೂನಿಟ್ ಅಂತ ಹೇಳಿದ್ರೆ ಎನರ್ಜಿಯ ಯೂನಿಟ್. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನಾಯ್ಸ್ ಇಸ್ ಮೆಜರ್ಡ್ ಇನ್. ನೋಡಿ, ನಾಯ್ಸ್ ಅಥವಾ ಸೌಂಡ್ ಏನಿದೆ, ಸೊ ಇದನ್ನ ನಾವು ಯಾವ್ದ್ರಿಂದ ಮೆಜರ್ ಮಾಡ್ತೀವಿ ಅಂತ ಹೇಳಿದ್ರೆ ಡೆಸಿಬಲ್ಸ್ ಇಂದ ಮೆಷರ್ ಮಾಡ್ತೇವೆ. ಸೊ ಇಷ್ಟು ಡೆಸಿಬಲ್ಸ್ ಇದೆ, 20 ಡೆಸಿಬಲ್ಸ್ ಅಷ್ಟು ಸೌಂಡ್ ಇದೆ. ಸೊ ಈ ರೀತಿ ನಾವು ಡೆಸಿಬಲ್ ಅನ್ನೋ ಯೂನಿಟ್ ಇಂದ ನಾವು ನಾಯ್ಸ್ ಅನ್ನ ಅಳಿತೀವಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಅ ಲೈಟ್ ಇಯರ್ ಇಸ್ ಅ ಯೂನಿಟ್ ಆಫ್. ನೋಡಿ, ಲೈಟ್ ಇಯರ್ ಅನ್ನೋದ್ರ ಟರ್ಮ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಲೈಟ್ ಇಯರ್ ಅಂತ ಹೇಳಿದ್ರೆ ಲೈಟ್ ಅದರ ವೇಗ ನಿಮಗೆ ಗೊತ್ತಿರುತ್ತೆ, 2.9972 into 10 to the power of 8 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ನಾವು ಅದನ್ನ ಅಪ್ರಾಕ್ಸಿಮೇಟ್ಲಿ 3 into 10 to the power of 8 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೇವೆ. ಸೊ ಅಂದ್ರೆ ನಿಮಗೆ ಹೇಳೋದಾದ್ರೆ 3 ಲಕ್ಷ ಕಿಲೋಮೀಟರ್ ನ 1 ಸೆಕೆಂಡ್ ನಲ್ಲಿ ಲೈಟ್ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂತ ಸ್ಪೀಡ್ ನಲ್ಲಿ 1 ವರ್ಷಗಳ ಕಾಲದಲ್ಲಿ ಲೈಟ್ ಎಷ್ಟು ದೂರ ಹೋಗಬಲ್ಲದು, ಸೊ ಅದನ್ನ ಒಂದು ಲೈಟ್ ಇಯರ್ ಯೂನಿಟ್ ಅಂತ ಹೇಳ್ತೇವೆ. ಸೊ ಈ ಲೈಟ್ ಇಯರ್ ನಾವು ಡಿಸ್ಟೆನ್ಸ್ ಅನ್ನ ಹೇಳುವ ಕಾರಣಕ್ಕೆ ಸೊ ಇದನ್ನ ಯಾವುದರ ಯೂನಿಟ್ ಅಂತ ಹೇಳಿದ್ರೆ ಇದು ಡಿಸ್ಟೆನ್ಸ್ ನ ಯೂನಿಟ್ ಆಗಿರುತ್ತೆ. ಸೊ ಲೈಟ್ ಇಯರ್ ಅಂದ್ರೆ ನಿಮಗೆ ಗೊತ್ತಾಯ್ತು ಅನ್ಕೊಳ್ತೀನಿ. ಸೊ ಒಂದು ಲೈಟ್ ಅದರ ಸ್ಪೀಡ್ 3 into 10 to the power of 8 ಮೀಟರ್ ಪರ್ ಸೆಕೆಂಡ್ ಅನ್ನೋ ಸ್ಪೀಡ್ ಅಲ್ಲಿ ಸೊ ಎಷ್ಟು ಡಿಸ್ಟೆನ್ಸ್ 1 ಇಯರ್ ಅಲ್ಲಿ ಹೋಗಬಲ್ಲದು, ಸೊ ಅದನ್ನ ಒಂದು ಲೈಟ್ ಇಯರ್ ಅಂತ ಕರಿತೀವಿ. ಸೊ ನಾವು ಸ್ಟಾರ್ಸ್ ಗಳ ಡಿಸ್ಟೆನ್ಸ್ ಅನ್ನ ಲೈಟ್ ಇಯರ್ ಗಳಲ್ಲೇ ಅಳತೆಯನ್ನ ಮಾಡ್ತೇವೆ. ಸೊ ಒಂದ ಸ್ಟಾರ್ ಇಷ್ಟು ಲೈಟ್ ಇಯರ್ಸ್ ದೂರದಲ್ಲಿದೆ ಅಂತ ಹೇಳ್ಬಿಟ್ಟು ಅಳತೆಯನ್ನ ಮಾಡ್ತೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ನಾಟ್ ಇಸ್ ಅ ಮೆಜರ್ ಆಫ್. ಸೊ ನಾಟ್ ನ ಯಾವ್ದಕ್ಕೆ ಮೆಜರ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ನೋಡಿ, ನಾವು ಲ್ಯಾಂಡ್ ನಲ್ಲಿ ಹೋಗುವಂತಹ ಸ್ಪೀಡ್ ಗಳನ್ನ ನಾವು ಸ್ಪೀಡ್ ಅಥವಾ ಮೈಲ್ಸ್ ಪರ್ ಅವರ್, ಕಿಲೋಮೀಟರ್ ಪರ್ ಅವರ್ ಈ ರೀತಿಯಾದಂತಹ ಯೂನಿಟ್ ಗಳಲ್ಲಿ ಹೇಳ್ತೇವೆ. ಸೊ ಅದನ್ನೇ ನಾವು ನೀರಿನಲ್ಲಿ ಹೋದ್ರೆ ಅಥವಾ ಬೋಟ್ ಗಳಲ್ಲಿ ಹೋದ್ರೆ ಸೊ ಅದರ ಸ್ಪೀಡ್ ಅನ್ನ ಯಾವ ರೀತಿ ಅಳಿತಾರೆ ಅಂತ ಹೇಳಿದ್ರೆ
ಸ್ಪೀಡ್ ಆಫ್ ಶಿಪ್ ನಾಟ್ಸ್ ಇಂದ ಅಳಿತಾರೆ. ಸೊ ಸ್ಪೀಡ್ ಆಫ್ ಶಿಪ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನಾಟ್ಸ್ ಅಂದ್ರೆ ಇಷ್ಟು ನಾಟ್ಸ್ ಸ್ಪೀಡ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಸೊ ಶಿಪ್ ಅನ್ನ ಸ್ಪೀಡ್ ಅನ್ನ ಅಳಿತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಅ ಫಂಡಮೆಂಟಲ್ ಕ್ವಾಂಟಿಟಿ. ನೋಡಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ. ಸೊ ಒಟ್ಟಾರೆಯಾಗಿ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಮಾಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಕ್ಯಾಂಡೇಲ್ ಅಂತ ಹೇಳ್ಬಿಟ್ಟು ಲ್ಯೂಮಿನಸ್ ಇಂಟೆನ್ಸಿಟಿ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಮೋಲ್ ಆಫ್ ಅ ಸಬ್ಸ್ಟೆನ್ಸ್ ಆಗಿರ್ಬೋದು. ಸೊ ಇವೆಲ್ಲ ನಾವು 7 ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ನಾವು ಅದನ್ನ ಹೇಳ್ತೇವೆ. ಸೊ ಇದರಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಫಿಸಿಕಲ್ ಕ್ವಾಂಟಿಟಿ ಅಥವಾ ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು. ಸೊ ಟೈಮ್ ಅನ್ನೋದು ಒಂದು ಫಂಡಮೆಂಟಲ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಇನ್ನಿತರೆದಲ್ಲ, ಸೊ ಅದು ನಮಗೆ ಫಂಡಮೆಂಟಲ್ ಆಗಿರೋದಿಲ್ಲ. ಸೊ ಹಾಗಾಗಿ ಸೊ ಫಂಡಮೆಂಟಲ್ ಕ್ವಾಂಟಿಟಿಯಲ್ಲಿ ಟೈಮ್ ಬರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಡೈಮೆನ್ಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಸೇಮ್ ಆಸ್ ದಟ್ ಆಫ್ ಅನ್ ಇಂಪಲ್ಸ್. ಸೊ ಇಂಪಲ್ಸ್ ಅಂತ ಏನಂತ ಹೇಳಿದ್ರೆ, ಸೊ ಒಂದು ಬಾಡಿಯ ಮೊಮೆಂಟಮ್ ಅನ್ನ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಚೇಂಜ್ ಫೋರ್ಸ್ ಯಾವ ರೀತಿ ಎಫೆಕ್ಟ್ ಮಾಡಿ ಚೇಂಜ್ ಮಾಡುತ್ತೋ ಸೊ ಅದನ್ನ ನಾವು ಇಂಪಲ್ಸ್ ಅಂತ ಕರಿತೇವೆ. ಸೊ ಒಂದು ಬಾಡಿಯ ಮೊಮೆಂಟಮ್ ಅನ್ನ ಚೇಂಜ್ ಮಾಡ್ತಿರೋದ್ರಿಂದ ಸೊ ಮೊಮೆಂಟಮ್ ಮತ್ತು ಇಂಪಲ್ಸ್ ನ ಡೈಮೆನ್ಷನ್ಸ್ ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಮೊಮೆಂಟಮ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ವಾಂಟಿಟೀಸ್ ಇಸ್ ನಾಟ್ ಅ ವೆಕ್ಟರ್. ಸೊ ನೋಡಿ ನಿಮ್ಗೆ ಸ್ಕೇಲಾರ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಕ್ವಾಂಟಿಟಿ ಯಾವ ವ್ಯತ್ಯಾಸ ಗೊತ್ತಿರಬೇಕಾಗತ್ತೆ. ಸೊ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಕೇವಲ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಬಟ್ ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ನಮಗೆ ಮ್ಯಾಗ್ನಿಟ್ಯೂಡ್ ಕೂಡ ಇರುತ್ತೆ, ಡೈರೆಕ್ಷನ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸೊ ಸ್ಕೇಲಾರ್ ಮತ್ತೆ ವೆಕ್ಟರ್ ನ ಒಂದಿಷ್ಟು ಕ್ವಾಂಟಿಟೀಸ್ ಇದೆ. ಅದು ಯಾವ ಅಂತ ನೀವು ತಿಳ್ಕೊಬೇಕಾಗತ್ತೆ. ಸೊ ಈ ಕೆಳಗಿನವಲ್ಲಿ ಕೊಟ್ಟಿರೋದ್ರಲ್ಲಿ ವೆಕ್ಟರ್ ಯಾವುದು ಅಂತ ಹೇಳ್ಬಿಟ್ಟು ನಿಮಗೆ ಕೇಳ್ತಾ ಇದ್ದಾರೆ. ಅಂದ್ರೆ ವೆಕ್ಟರ್ ಯಾವ್ದಲ್ಲ ಅಂತ ಹೇಳ್ಬಿಟ್ಟು. ಸೊ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಫೋರ್ಸ್ ಮತ್ತೆ ವಾಲ್ಯೂಮ್. ನೋಡಿ ಡಿಸ್ಪ್ಲೇಸ್ಮೆಂಟ್ ಕೂಡ ಒಂದು ವೆಕ್ಟರ್, ವೆಲಾಸಿಟಿ ಕೂಡ ಒಂದು ವೆಕ್ಟರ್, ಫೋರ್ಸ್ ಕೂಡ ಒಂದು ವೆಕ್ಟರ್. ಆದ್ರೆ ವಾಲ್ಯೂಮ್ ವೆಕ್ಟರ್ ಅಲ್ಲ, ಅದು ಕೇವಲ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ ಮೆಜರ್ಸ್ ಬ್ಲಡ್ ಪ್ರೆಷರ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಬಿಪಿ ಅನ್ನ ಏನ್ ಚೆಕ್ ಮಾಡ್ತೇವೆ, ಸೊ ಇದನ್ನ ಯಾವ ಇನ್ಸ್ಟ್ರೂಮೆಂಟ್ ಇಂದ ಚೆಕ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಸೊ ಸ್ಪೆರೋಮೀಟರ್, ಆನಿಮೋಮೀಟರ್, ಸ್ಪೈಗ್ಯಾಮೋ ಮೊನೋಮೀಟರ್, ಆಮೀಟರ್. ನೋಡಿ ಆಮೀಟರ್ ಬಂದು ಕರೆಂಟ್ ಅನ್ನ ಚೆಕ್ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ತೇವೆ, ಆನಿಮೋಮೀಟರ್ ವಿಂಡ್ ಅನ್ನ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು ಸ್ಪೈಗ್ಯಾಮೋ ಮೊನೋಮೀಟರ್ ಆಗಿರುತ್ತೆ. ಸೊ ನಾವು ಬಿಪಿ ಅನ್ನ ಚೆಕ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಸ್ಪೈಗ್ಯಾಮೋ ಮೊನೋಮೀಟರ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. An object covers distance which is directly proportional to the square of the time its acceleration is. ನೋಡಿ ನೀವು ಯಾವುದೇ ಒಂದು ಸೈನ್ಸ್ ಕ್ವಶನ್ ಅಥವಾ ಫಿಸಿಕ್ಸ್ ಕ್ವಶನ್ ಅನ್ನ ನೀವು ಓದ್ತಾ ಹೋಗಿದಾಗ ಸೊ ಅಲ್ಲಿ ಯಾವ ಯಾವ ಕ್ವಾಂಟಿಟೀಸ್ ಇದೆ, ಯಾವ್ದಕ್ಕೆ ಡಿಪೆಂಡೆಂಟ್ ಇದೆ, ಯಾವ್ದಕ್ಕೆ ಇಂಡಿಪೆಂಡೆಂಟ್ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ನೋಡಿ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆಯಂತೆ. ಸೊ ಅದು ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ. ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂದ್ರೆ ಅದರ ಪ್ರಪೋರ್ಷನಲ್ ಟು ಅದರ ಟೈಮ್ ನ ಸ್ಕ್ವೇರ್ ಆಫ್ ಟೈಮ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಆಬ್ಜೆಕ್ಟ್ ಏನ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದೆ, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಟೈಮ್. ಬಟ್ ಅದರ ಆಕ್ಸಲರೇಷನ್ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಲಾಗ್ತಾ ಇದೆ. ಸೊ ನೋಡಿ ನಿಮಗೆ ನೀವು ತಿಳ್ಕೊಂಡಿರ್ಬೇಕಾಗತ್ತೆ, ಆಕ್ಸಲರೇಷನ್ ಅನ್ನೋ ಟರ್ಮ್ ಏನಿದೆ ಸೊ ಇದು ಇಂಡಿಪೆಂಡೆಂಟ್ ಆಫ್ ಟೈಮ್ ಇರುತ್ತೆ. ಸೊ ಹಾಗಾಗಿ ಸೊ ಇದು ಟೈಮ್ ಸ್ಕ್ವೇರ್ ಅನ್ನಾಗ್ಲಿ ಕ್ಯೂಬ್ ಅನ್ನಾಗ್ಲಿ ಟು ದ ಪವರ್ ಆಫ್ 5 ಆಗ್ಲಿ ನಿಮಗೆ ಆಕ್ಸಲರೇಷನ್ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಸೊ ಇದಕ್ಕೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಆಬ್ಜೆಕ್ಟ್ ಅದರ ಆಕ್ಸಲರೇಷನ್ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. If the velocity time graph ಅಂದ್ರೆ VT ಗ್ರಾಫ್ ಅಂತ ಏನ್ ಕರಿತೀವಿ of a particle is represented by y is equal to mt, then the particle is moving with ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇರುವಂತಹ ಪಾರ್ಟಿಕಲ್ ನ ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ಈ ಈಕ್ವೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ ಪಾರ್ಟಿಕಲ್ ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕಾನ್ಸ್ಟೆಂಟ್ ಆಕ್ಸಲರೇಷನ್. ನೋಡಿ y is equal to mt ಅಂತ ಹೇಳಿದ್ರೆ m ಅನ್ನೋದು ಒಂದು ಸ್ಲೋಪ್ ಆಗಿರುತ್ತೆ. ಸೊ y is equal to t ಅಂತ ಹೇಳ್ಬಿಟ್ಟು ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಇರುತ್ತೆ. ಸೊ ಸ್ಟ್ರೇಟ್ ಲೈನ್ ಅಲ್ಲಿ ಇರುವಂತಹ ಆಬ್ಜೆಕ್ಟ್ ಅನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಅದು ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಸ್ಪೋಕ್ಸ್ ಯೂಸ್ಡ್ ಇನ್ ಅ ವೀಲ್ ಆಫ್ ಅ ಬೈಸೈಕಲ್ ಇನ್ಕ್ರೀಸಸ್ ಇಟ್ಸ್. ನೋಡಿ ನೀವು ಎಲ್ಲರೂ ಸೈಕಲ್ ಅನ್ನ ಹೊಡೆದಿರ್ತೀರಾ, ಬೈಕ್ ಅನ್ನ ಕೂಡ ಹೊಡೆದಿರ್ತೀರಾ. ಅದು ಅದರ ಮಧ್ಯದಲ್ಲಿ ವೀಲ್ ಕೇವಲ ಬರೀ ವೀಲ್ ಇರೋದಿಲ್ಲ. ಸೊ ಅದಕ್ಕೆ ಸ್ಪೋಕ್ಸ್ ಇರುತ್ತೆ. ಸೊ ಹಾಗಾಗಿ ಈ ಸ್ಪೋಕ್ಸ್ ಇರುವಂತಹ ಕಾರಣ ಏನು ಅಂತ ನೀವು ಒಮ್ಮೆ ಆದ್ರೂ ಯೋಚನೆ ಮಾಡಿದೀರಾ? ಸೊ ಈ ಸ್ಪೋಕ್ಸ್ ಆಫ್ ಅ ಬೈಸೈಕಲ್ ಯಾಕಿರುತ್ತೆ ಅಂತ ಹೇಳಿದ್ರೆ ಅದರ ಮೊಮೆಂಟ್ ಆಫ್ ಇನರ್ಷಿಯಾವನ್ನ ಜಾಸ್ತಿ ಮಾಡಲು. ಅಂದ್ರೆ ಇನರ್ಷಿಯಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಒಂದು ಬಾಡಿ ಮೂವ್ ಆಗ್ತಾ ಇರಬೇಕಾದ್ರೆ ಸೊ ಅದು ಮೂವ್ ಆಗಿರುವಂತಹ ಇದರಲ್ಲಿ ಸೊ ಅದಕ್ಕೆ ಇನ್ನೊಂದಿಷ್ಟು ಇನರ್ಷಿಯಾ ಆಡ್ ಆಗಿ ಅದು ಸ್ಟಾಪ್ ಮಾಡಿದ್ರು ಕೂಡ ಇನ್ನು ಸ್ವಲ್ಪ ಮುಂದೆ ಹೋಗಿ ನಿಲ್ಲತ್ತೆ. ಸೊ ಹಾಗಾಗಿ ಅದನ್ನ ಇನರ್ಷಿಯಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಆ ಬೈಸೈಕಲ್ ನ ಸ್ಪೋಕ್ಸ್ ಬಂದು ಅದರ ಮೊಮೆಂಟ್ ಆಫ್ ಇನರ್ಷಿಯಾವನ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಸೈಕಲ್ ಗಳಲ್ಲಿ ಸ್ಪೋಕ್ಸ್ ಅನ್ನ ಬಳಸಲಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. The angle in which cricket ball should be hit to travel maximum horizontal distance is. ನೋಡಿ ಹಾರಿಜಾಂಟಲ್ ಆಗಿ ಒಂದು ಕ್ರಿಕೆಟ್ ಬಾಲ್
ಅತ್ಯಂತ ದೂರ ಹೋಗ್ಬೇಕು ಅಂತ ಹೇಳಿದ್ರೆ, ಸೊ ಅತ್ಯಂತ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಗೆ ಹೋಗ್ಬೇಕು ಅಂದ್ರೆ ಯಾವ ಆಂಗಲ್ ನಲ್ಲಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ನಮಗೆ ಪ್ರಶ್ನೆಯನ್ನ ಕೇಳಲಾಗ್ತದೆ. ನಮ್ಮ ಆಯ್ಕೆಗಳನ್ನ ನೋಡೋಣ. 60 ಡಿಗ್ರಿ ವಿತ್ ಹಾರಿಜಾಂಟಲ್, 45 ಡಿಗ್ರಿ ವಿತ್ ಹಾರಿಜಾಂಟಲ್, 30 ಡಿಗ್ರಿ ವಿತ್ ಹಾರಿಜಾಂಟಲ್ ಮತ್ತೆ 15 ಡಿಗ್ರಿ ವಿತ್ ಹಾರಿಜಾಂಟಲ್. ಇದಕ್ಕೆ ಸರಿಯಾದ ಉತ್ತರ ಬಂದು 45 ಡಿಗ್ರಿ ವಿತ್ ಹಾರಿಜಾಂಟಲ್. ನೀವು ಹಾರಿಜಾಂಟಲ್ ಆಗಿ ನೀವು ಹೊಡಿಬೇಕಂತ ಹೇಳಿದ್ರೆ, ಸೊ ನೀವು 45 ಡಿಗ್ರಿ ಆಂಗಲ್ ನಲ್ಲಿ ನೀವು ಕ್ರಿಕೆಟ್ ಬಾಲ್ ಅನ್ನ ಹೊಡಿತು ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ವರ್ಕಿಂಗ್ ಆಫ್ ಅ ರಾಕೆಟ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್. ನೋಡಿ, ರಾಕೆಟ್ ಏನಿದೆ, ಸೊ ಅದರ ವರ್ಕಿಂಗ್ ಅನ್ನ ನಾವು ಯಾವ ಪ್ರಿನ್ಸಿಪಲ್ ಮುಖಾಂತರ ನಾವು ಗೆಸ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು, ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಕನ್ಸರ್ವೇಷನ್ ಆಫ್ ಮಾಸ್, ಕನ್ಸರ್ವೇಷನ್ ಆಫ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರುತ್ತೆ. ಅಂದ್ರೆ ಯಾವ ಪ್ರಿನ್ಸಿಪಲ್ ನ ಉಪಯೋಗಿಸ್ಕೊಳ್ತಾ ಇದೆ ಅದು ಅಂತ ಹೇಳ್ಬಿಟ್ಟು, ಸೊ ರಾಕೆಟ್ ಬಂದು ನಿಮಗೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅನ್ನೋ ಒಂದು ಪ್ರಿನ್ಸಿಪಲ್ ಇಂದ ನಿಮಗೆ ರಾಕೆಟ್ ನ ವರ್ಕಿಂಗ್ ಬೇಸ್ಡ್ ಆಗಿರುತ್ತೆ. ಸೊ ಅಂದ್ರೆ ಮೊಮೆಂಟಮ್ ಏನಿರುತ್ತೆ, ಸೊ ಆ ಮೊಮೆಂಟಮ್ ನ ಕನ್ಸರ್ವೇಷನ್ ಮಾಡೋದ್ರಿಂದ ನಾವು ರಾಕೆಟ್ ಅನ್ನ ಚಲಾಯಿಸಬಹುದು. ಸೊ ಉತ್ತಮ ರೀತಿಯಲ್ಲಿ ಉಡಾವಣೆಯನ್ನ ಕೂಡ ಮಾಡಬಹುದು. ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. Fat can be separated from the milk in a cream separator because of. ಅಂದ್ರೆ ಮಿಲ್ಕ್ ಅಲ್ಲಿ ಇರುವಂತಹ ಫ್ಯಾಟ್ ಕಂಟೆಂಟ್ ಅನ್ನ ನಾವು ಕ್ರೀಮ್ ಸೆಪರೇಟರ್ ಅಲ್ಲಿ ಯಾವುದರ ಮುಖಾಂತರ ನಾವು ಅದನ್ನ ಸೆಪರೇಟ್ ಮಾಡಬಹುದು ಅಂತ ಹೇಳ್ಬಿಟ್ಟು, ಕೊಹೆಸಿವ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, ಸೆಂಟ್ರಿಪಿಟಲ್ ಫೋರ್ಸ್, ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಇದು ಯಾವ ಫೋರ್ಸ್ ಅನ್ನ ಇದು ಬಳಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಬಂದು ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂದ ಸೊ ಅದು ಫ್ಯಾಟ್ ಅನ್ನ ನಾವು ಸೆಪರೇಟ್ ಮಾಡಬಹುದು ಮಿಲ್ಕ್ ಅಲ್ಲಿ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ವೆನ್ ಅ ರನ್ನಿಂಗ್ ಕಾರ್ ಸ್ಟಾಪ್ ಸಡನ್ಲಿ ದ ಪ್ಯಾಸೆಂಜರ್ ಟೆಂಡ್ಸ್ ಟು ಲೀನ್ ಫಾರ್ವರ್ಡ್ ಬಿಕಾಸ್ ಆಫ್. ಅಂದ್ರೆ ನೀವು ಒಂದು ಕಾರಲ್ಲಿ ಚಲಿಸ್ತಾ ಇರ್ತೀರಾ, ಸೊ ಸಡನ್ ಆಗಿ ಬ್ರೇಕ್ ಹಾಕಿದಾಗ ನೀವು ಮುಂದೆಯನ್ನ ವಾಲ್ತೀರಾ. ಸೊ ಇದು ಯಾವುದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸೆಂಟ್ರಿಫ್ಯೂಗಲ್ ಫೋರ್ಸ್, ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್, ಗ್ರಾವಿಟೇಷನಲ್ ಫೋರ್ಸ್. ನೋಡಿ, ಯಾಕೆ ನೀವು ವಾಲ್ತೀರಾ ಮುಂದೆ ಅಂತ ಹೇಳಿದ್ರೆ ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳ್ತೀವಿ. ನಾನು ನಿಮಗೆ ಆಗ್ಲೇ ಹೇಳ್ದಂಗೆ, ನೀವು ಒಂದು ಆಬ್ಜೆಕ್ಟ್ ಇಲ್ಲಿ ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಆ ಬಾಡಿಯಲ್ಲಿರುವಂತಹ ಇನರ್ಷಿಯಾ ಇಂದ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಿಲ್ಲತ್ತೆ. ಸೊ ಹಾಗಾಗಿ ಇದನ್ನ ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಸೊ ಹಾಗಾಗೇನೆ ನೀವು ರನ್ನಿಂಗ್ ಕಾರ್ ಅನ್ನ ಸಡನ್ ಆಗಿ ಸ್ಟಾಪ್ ಮಾಡಿದಾಗ ನೀವು ಮುಂದೆನ ವಾಲ್ಲಿಕ್ಕೆ ಸೊ ನೀವು ಟೆಂಡ್ ಮಾಡ್ತೀರಾ. ಸೊ ಹಾಗಾಗೇನೆ ನಿಮ್ಮ ಕಾರ್ ನಲ್ಲಿ ಏರ್ ಬ್ಯಾಗ್ ಗಳು ಮುಂದೆ ಇಟ್ಟಿರ್ತಾರೆ. ಸೊ ಕಾರ್ ಡ್ರೈವಿಂಗ್ ಏನಿರುತ್ತೆ, ಸೊ ಮುಂದೆಯನ್ನ ನಿಮ್ಗೆ ಏರ್ ಬ್ಯಾಗ್ ಗಳನ್ನ ಇಟ್ಟಿರ್ತಾರೆ. ಸೊ ನೀವು ಸಡನ್ ಆಗಿ ಬ್ರೇಕ್ ಹಾಕಿದ್ರು ಕೂಡ ಏರ್ ಬ್ಯಾಗ್ ಮುಂದೆಯಿಂದ ಓಪನ್ ಆಗತ್ತೆ. ಸೊ ಇದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನ್ಯೂಟನ್ಸ್ ಫಸ್ಟ್ ಲಾ ಇಸ್ ಬೇಸ್ಡ್ ಅಪಾನ್. ನೋಡಿ, ನ್ಯೂಟನಿನ ಮೊದಲನೇ ಲಾ ಏನಿದೆ, ಸೊ ಅದು ಯಾವುದರ ಮೇಲೆ ಬೇಸ್ ಆಗಿದೆ ಅಂತ ಹೇಳ್ಬಿಟ್ಟು, ಲಾ ಆಫ್ ಗ್ರಾವಿಟೇಷನ್, ಲಾ ಆಫ್ ಇನರ್ಷಿಯಾ ಗಿವನ್ ಬೈ ಗೆಲಿಲಿಯೋ, ಬೋತ್ ಎ ಅಂಡ್ ಬಿ, ನನ್ ಆಫ್ ದ ಅಬೋವ್. ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳುತ್ತೆ. ನಿಮಗೆ ನ್ಯೂಟನ್ ಲಾಸ್ ಗೊತ್ತಿರುತ್ತೆ, ಬಟ್ ಈ ರೀತಿಯಾದಂತಹ ಪ್ರಶ್ನೆ ಕೇಳಿದಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನೋಡಿ, ಫಸ್ಟ್ ಲಾ ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ ಅಂತ ಹೇಳಿದ್ರೆ ಒಂದು ಲಾ ಆಫ್ ಇನರ್ಷಿಯಾ ಮೇಲೆ ಆಗಿದೆ. ಸೊ ನೀವು ಲಾ ಗೊತ್ತಿತ್ತು ಅಂತ ಹೇಳಿದ್ರೆ ನೀವು ಹೇಳ್ಬೋದು, ಸೊ ಲಾ ಆಫ್ ಇನರ್ಷಿಯಾ ಇದೆ, ಸೊ ಅದು ಗ್ಯಾಲಿಲಿಯೋ ಮುಂಚೆ ಮಾಡಿರ್ತಾರೆ. ಸೊ ಅದನ್ನ ಬೇಸ್ ಇಟ್ಕೊಂಡು ನ್ಯೂಟನ್ ಅವರು ಮೊದಲನೇ ಲಾ ಅನ್ನ ಪ್ರಪೋಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಲಾ ಆಫ್ ಇನರ್ಷಿಯಾ ಗಿವನ್ ಬೈ ಗ್ಯಾಲಿಲಿಯೋ ಅಂತ ಹೇಳ್ಬಿಟ್ಟು. An external force is required to keep a body in motion. Who give this idea ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಬಾಡಿ ಮೋಷನ್ ಅಲ್ಲೇ ಇರಬೇಕು ಅಂತ ಹೇಳಿದ್ರೆ, ಅಂದ್ರೆ ಮೂವ್ಮೆಂಟ್ ಅಲ್ಲೇ ಇರಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ನ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ಈ ಐಡಿಯಾವನ್ನ ಕೊಟ್ಟಿದ್ದಂತವರು ಯಾರು ಅಂತ ಹೇಳ್ಬಿಟ್ಟು, ಗೆಲಿಲಿಯೋ, ಐನ್ಸ್ಟೈನ್, ಅರಿಸ್ಟಾಟಲ್, ನ್ಯೂಟನ್. ಇದಕ್ಕೆ ಸರಿಯಾದ ಉತ್ತರನ ನೋಡೋಣ. ಸರಿಯಾದ ಉತ್ತರ ಬಂದು ಅರಿಸ್ಟಾಟಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. Which of the following statement is not true regarding the Newton's third law of the motion? ನಿಮಗೆ ಎಲ್ಲರಿಗೂ ನ್ಯೂಟನ್ಸ್ ಥರ್ಡ್ ಲಾ ಗೊತ್ತಿರುತ್ತೆ. ಎವ್ರಿ ಆಕ್ಷನ್ ಹ್ಯಾಸ್ ಆನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಯಾವುದು ನಾಟ್ ಟ್ರೂ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ನಾವು ಒಂದೊಂದೇ ಆಯ್ಕೆಯನ್ನ ನೋಡ್ತಾ ಹೋಗೋಣ. ಮೊದಲನೇ ಹೇಳಿದೆ ಎವ್ರಿ ಆಕ್ಷನ್ ದೇರ್ ಇಸ್ ಆಲ್ವೇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಎರಡನೇದು ಹೇಳ್ತಾ ಇದೆ ಆಕ್ಷನ್ ಅಂಡ್ ರಿಯಾಕ್ಷನ್ ಆಕ್ಟ್ ಆನ್ ದ ಸೇಮ್ ಬಾಡಿ ಅಂತ ಹೇಳ್ಬಿಟ್ಟು. ಮೂರನೇದು ದೇರ್ ಇಸ್ ನೋ ಕಾಸ್ ಎಫೆಕ್ಟ್ ರಿಲೇಷನ್ ಬಿಟ್ವೀನ್ ಆಕ್ಷನ್ ಅಂಡ್ ರಿಯಾಕ್ಷನ್. ಆಕ್ಷನ್ ಅಂಡ್ ರಿಯಾಕ್ಷನ್ ಫೋರ್ಸಸ್ ಆರ್ ಸೈಮಲ್ಟೇನಿಯಸ್ ಅಂತ ಹೇಳ್ಬಿಟ್ಟು. ಸೊ 4 ಆಯ್ಕೆಗಳನ್ನ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಕ್ಷನ್ ಅಂಡ್ ರಿಯಾಕ್ಷನ್ ಆಕ್ಟ್ ಆನ್ ದ ಸೇಮ್ ಬಾಡಿ ಅನ್ನೋದು ತಪ್ಪಾಗಿರುತ್ತೆ. ಸೊ ನಮ್ಮ ಥರ್ಡ್ ಲಾ ಆಫ್ ನ್ಯೂಟನ್ ಏನಿದೆ, ಸೊ ಇದು ಆಕ್ಷನ್ ಮತ್ತೆ ರಿಯಾಕ್ಷನ್ ಬೇಸ್ಡ್ ಅಪಾನ್ ಇರುವಂತಹ ಒಂದು ಲಾ ಆಗಿದೆ. ಸೊ ಇದು ಎರಡು ಒಂದೇ ಬಾಡಿ ಮೇಲೆ ಆಕ್ಟ್ ಆಗಬೇಕು ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ಇದು ನಾಟ್ ಟ್ರೂ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. The earth is moving around the sun in a circular orbit is based upon the force and hence work done on the earth by the force is.
ನೋಡಿ ಸನ್ ಸುತ್ತ ಸನ್ ಗ್ರಾವಿಟೇಷನಲ್ ಫೋರ್ಸ್ ನ ಅಡಿಯಲ್ಲಿ ಒಂದಿಷ್ಟು ಪ್ಲಾನೆಟ್ಸ್ ಗಳಿದೆ, ಅದನ್ನ ನಾವು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದರಲ್ಲಿ ಅರ್ತ್ ಸನ್ ಸುತ್ತಾನೆ ಅದರ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಅದು ಮೂವ್ ಆಗ್ತಾ ಇದೆ. ಸೊ ಇದರಲ್ಲಿ ಒಂದು ಫೋರ್ಸ್ ಕೂಡ ಆಕ್ಟ್ ಆಗ್ತಾ ಇದೆ. ಸೊ ಮೂವ್ ಆಗ್ತಿರೋದ್ರಿಂದ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಹಾಗಾದ್ರೆ ನಾವು ಅರ್ತ್ ಯಾವ ರೀತಿಯಾದಂತಹ ವರ್ಕ್ ಡನ್ ಮಾಡಿದೆ ಅಂತ ಹೇಳ್ಬಿಟ್ಟು, ಸೊ 0, ಪಾಸಿಟಿವ್, ನೆಗೆಟಿವ್, ನನ್ ಆಫ್ ದಿಸ್, ಇದಕ್ಕೆ ಸರಿಯಾದ ಉತ್ತರ ಬಂದು 0. ಸೊ ಅರ್ತ್ ಮಾಡುವಂತಹ ವರ್ಕ್ ಡನ್ ಬಂದು 0 ಆಗಿರುತ್ತೆ. ಸೊ ಯಾಕಂದ್ರೆ ಅರ್ತ್ ರೊಟೇಷನ್ ಕೂಡ ಮಾಡುತ್ತೆ, ರೆವಲ್ಯೂಷನ್ ಕೂಡ ಮಾಡುತ್ತೆ. ಸೊ ಹಾಗಾಗಿ ಸೊ ಇದು 0 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅ ಲ್ಯಾಂಪ್ ಕನ್ಸ್ಯೂಮ್ಸ್ 100 joules of electrical energy in 10 seconds. The power is given by. ನೋಡಿ ಈ ತರ ಲೆಕ್ಕ, ಸಿಂಪಲ್ ಲೆಕ್ಕವನ್ನ ನಿಮಗೆ ಫಿಸಿಕ್ಸ್ ನಲ್ಲಿ ಕೇಳಬಹುದು. ಸೊ ನಮಗೆ ಇಲ್ಲಿ ಪವರ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಪವರ್ ಅಂದ್ರೆ ಏನಂತ ಅಂದ್ರೆ ವರ್ಕ್ ಬೈ ಟೈಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವರ್ಕ್ ಡನ್ ಅಂತ ಕೇಳಿದ್ದಾರೆ. ಸೊ ಲ್ಯಾಂಪ್ 1000 joules ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಏನ್ ಕನ್ಸ್ಯೂಮ್ ಮಾಡಿದೆ, ಸೊ ಅದನ್ನ ನಾವು ವರ್ಕ್ ಡನ್ ಬೈ ಲ್ಯಾಂಪ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಬಹುದು. ಸೊ 1000 ಅನ್ನೋದನ್ನ ನಾನು ವರ್ಕ್ ಮೇಲೆ ಬರ್ಕೊಳ್ತೀನಿ. ಸೊ ಟೈಮ್ ನ ಕೂಡ ಕೊಟ್ಟಿದ್ದಾರೆ 10 seconds ಅಂತ ಹೇಳ್ಬಿಟ್ಟು. ಸೊ 1000 by 10 ನಾವು ಮಾಡಿದ್ರೆ ನಮಗೆ ಸಿಗುತ್ತೆ 100 watts ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸಿಕ್ಕಿದೆ. ಸೊ ನಮಗೆ ಆಕ್ಚುಲಿ ನಮಗೆ ಜೌಲ್ ಪರ್ ಸೆಕೆಂಡ್ ಇನ್ವರ್ಸ್ ಅನ್ನೋ ಒಂದು ಯೂನಿಟ್ ಅಲ್ಲಿ ಬರುತ್ತೆ. ಸೊ ಅದು ವಿಚ್ ಇಸ್ ಈಕ್ವಲೆಂಟ್ ಟು ವ್ಯಾಟ್ ಅಂತ ಹೇಳ್ತೀವಿ. ಸೊ ಪವರ್ ನ ಯೂನಿಟ್ ವ್ಯಾಟ್. ಸೊ 1000 watts ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಬಂದು 100 watts ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎನರ್ಜಿ ದಟ್ ಇಸ್ ಪ್ರೊಡ್ಯೂಸ್ಡ್ ಕಮರ್ಷಿಯಲಿ ಫ್ರಮ್ ಕೋಲ್ ಇಸ್ ಕಾಲ್ಡ್. ಅಂದ್ರೆ ಕೋಲ್ ನಿಂದ ಮುಖಾಂತರ ನಾವು ಒಂದು ಕಮರ್ಷಿಯಲಿ ಆಗಿ ಒಂದು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ, ಇದನ್ನ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಲೈಟ್ ಎನರ್ಜಿ, ಥರ್ಮಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಥರ್ಮಲ್ ಎನರ್ಜಿ. ಹೌದು ಸ್ನೇಹಿತರೆ, ನಾವು ಕೋಲ್ ನ ಏನು ನಾವು ಇದ್ದಿಲ್ಲು ಅನ್ನೋದನ್ನ ಏನು ಹತ್ತಿಸ್ತೀವಿ. ಸೊ ಆ ಬೆಂಕಿಯ ಹೀಟ್ ಇಂದ ನಾವು ಸ್ಟೀಮ್, ವಾಟರ್ ನ ಸ್ಟೀಮ್ ಅನ್ನ ಮಾಡಿ ಸ್ಟೀಮ್ ಟರ್ಬೈನ್ ಗಳನ್ನ ಬಳಸ್ಕೊಂಡು ಅದನ್ನ ಎನರ್ಜಿಯನ್ನ ಉತ್ಪಾದನೆಯನ್ನ ಮಾಡ್ತೇವೆ. ಸೊ ಇಲ್ಲಿ ಬಳಸ್ತಿರುವಂತಹ ಎನರ್ಜಿ ಯಾವುದು ಅಂತ ಹೇಳಿದ್ರೆ ಥರ್ಮಲ್ ಎನರ್ಜಿ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ನಾವು ಕೋಲನ್ನ ಯಾವ್ದಾದ್ರು ಉಪಯೋಗಿಸ್ತೀವಿ ಅದನ್ನೆಲ್ಲ ನಾವು ಥರ್ಮಲ್ ಪವರ್ ಪ್ಲಾಂಟ್ ಅಂತಾನೆ ಕೂಡ ಕರಿತೀವಿ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ದ ಎನರ್ಜಿ ಸ್ಟೋರ್ಡ್ ಇನ್ ಅ ವಾಚ್ ಸ್ಪ್ರಿಂಗ್ ಇಸ್. ನೋಡಿ ನಿಮ್ಗೆ ಗೊತ್ತಿರುತ್ತೆ ಸೊ ವಾಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು ಸೆಲ್ ಇರುತ್ತೆ. ಸೊ ಆ ಸೆಲ್ ವಾಚ್ ನ ಗಡಿಯಾರದ ಕೈಗಳು ಅಂತ ಏನ್ ಹೇಳ್ತೀವಿ. ಸೊ ಅದನ್ನ ಮೂವ್ ಮಾಡ್ತಾ ಇರುತ್ತೆ. ಸೊ ಒಳಗಡೆ ಕೂಡ ಒಂದು ಸ್ಪ್ರಿಂಗ್ ಕೂಡ ಇರುತ್ತೆ. ಸೊ ಹಾಗಾಗಿ ಅದು ಆ ಸ್ಪ್ರಿಂಗ್ ನಲ್ಲಿ ಇರುವಂತಹ ಸ್ಟೋರ್ ಆಗಿರುವಂತಹ ಎನರ್ಜಿ ಯಾವುದು ಅಂತ ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ, ಹೀಟ್ ಎನರ್ಜಿ, ಕೆಮಿಕಲ್ ಎನರ್ಜಿ. ಸೊ ನೋಡಿ ಯಾವುದೇ ಒಂದು ಎನರ್ಜಿ ಸ್ಟೋರ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಪೊಟೆನ್ಶಿಯಲ್ ಎನರ್ಜಿ ಅಂತಾನೆ ಕರಿತೀವಿ. ಉದಾಹರಣೆಗೆ ವಾಟರ್ ಫಾಲ್ಸ್ ಆಗಿರ್ಬೋದು. ಸೊ ವಾಟರ್ ಫಾಲ್ಸ್ ಅಲ್ಲಿ ಇರೋ ಯಾವ್ದನ್ನ ಎನರ್ಜಿ ಅಂತ ಕರಿತೀವಿ ಅಂದ್ರೆ ಅದನ್ನು ಕೂಡ ಪೊಟೆನ್ಶಿಯಲ್ ಎನರ್ಜಿ ಅಂತೀವಿ. ಸೊ ಹಾಗಾಗಿ ಯಾವುದೇ ಒಂದು ಎನರ್ಜಿ ಸ್ಟೋರ್ ಆಗಿದೆ ಅಂದ್ರೆ ಅದು ಪೊಟೆನ್ಶಿಯಲ್ ಎನರ್ಜಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಡೈರೆಕ್ಟ್ ಕನ್ವರ್ಷನ್ ಆಫ್ ಸೋಲಾರ್ ಎನರ್ಜಿ ವಿತ್ ದ ಯೂಸ್ ಆಫ್ ಫೋಟೋ ವೋಲ್ಟಾಯಿಕ್ ಸೆಲ್ ರಿಸಲ್ಟ್ ಇನ್ ದ ಪ್ರೊಡಕ್ಷನ್ ಆಫ್. ನೋಡಿ ಒಂದು ಸೋಲಾರ್ ಎನರ್ಜಿ, ಒಂದು ಪಿವಿ ಸೆಲ್ಸ್ ಅಂತ ಕರಿತೀವಿ, ಸಿಲಿಕಾನ್ ಬೇಸ್ಡ್ ಪಿವಿ ಸೆಲ್ಸ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಮಗೆ ಸೂರ್ಯದ ಕಿರಣ ಬಿದ್ದಾಗ ಎಲೆಕ್ಟ್ರಾನ್ ಗಳ ಮೂವ್ಮೆಂಟ್ ಆಗ್ಬಿಟ್ಟು ನಮಗೆ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಸೊ ಹಾಗಾಗಿ ಸೋಲಾರ್ ಎನರ್ಜಿ ಇಂದ ನಾವು ಡೈರೆಕ್ಟ್ ಪ್ರೊಡಕ್ಷನ್ ಆಫ್ ಯಾವ್ದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದು ಎಲೆಕ್ಟ್ರಿಕಲ್ ಎನರ್ಜಿ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸ್ತಾರೆ, ಅದರಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾರೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ನಾವು ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಮುಖಾಂತರ ನಾವು ಅದನ್ನ ಪ್ರೊಡಕ್ಷನ್ ಮಾಡ್ತೇವೆ. ಈಗ ಕೇಳ್ತಾ ಇದ್ದಾರೆ ಫೋಟೋ ಎಲೆಕ್ಟ್ರಿಕ್ ಸೆಲ್ಸ್ ಕನ್ವರ್ಟ್ಸ್. ಸೊ ಈ ಫೋಟೋ ಎಲೆಕ್ಟ್ರಿಕ್ ಸೆಲ್ಸ್ ಏನಿದೆ, ಸೊ ಇದು ಏನನ್ನ ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಲೈಟ್ ಎನರ್ಜಿ ಟು ಕೆಮಿಕಲ್ ಎನರ್ಜಿ, ಲೈಟ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ, ಹೀಟ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಲೈಟ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ನೋಡಿ ಯಾವ ರೀತಿ ಸೂರ್ಯನ ಕಿರಣ ಬೀಳುತ್ತೆ. ಸೊ ಆವಾಗ ಈ ಸಿಲಿಕಾನ್ ಬೇಸ್ಡ್ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಏನಿರುತ್ತೆ, ಸೊ ಅದರಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಬಿಡುಗೊಂಡು ಸೊ ನಮಗೆ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಸೊ ಲೈಟ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಸರಿಯಾದ ಉತ್ತರ ಆಗಿರುತ್ತೆ. ಆ ಸಿತಾರ್ ಇಸ್ ಯೂಸ್ ಟು ಕನ್ವರ್ಟ್. ಸಿತಾರ್ ಅನ್ನೋದನ್ನ ನಾವು ಯಾವ್ದಕ್ಕೆ ಬಳಸ್ತೀವಿ ಅಂತ, ಮೆಕ್ಯಾನಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ, ನನ್ ಆಫ್ ದ ಅಬೋವ್. ಇದಕ್ಕೆ ಸರಿಯಾದ ಉತ್ತರ ಬಂದು ಮೆಕ್ಯಾನಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ. ನಿಮಗೆ ಗೊತ್ತಿರುತ್ತೆ ಸಿತಾರ್ ಅಂತ ಹೇಳ್ಬಿಟ್ಟು, ಒಂದು ಸಿತಾರ್ ನಲ್ಲಿ ನಿಮಗೆ ಮೆಕ್ಯಾನಿಕಲ್ ಎನರ್ಜಿನ ಬಳಸ್ಕೊಂಡು ಸೌಂಡ್ ಅನ್ನ ಮಾಡಲಾಗುತ್ತೆ, ಸೌಂಡ್ ಎನರ್ಜಿ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. A stone is dropped from the roof of a house towards the ground. The kinetic energy of the stone will be maximum at ಅಂತ ಹೇಳ್ಬಿಟ್ಟು. ಅಂದ್ರೆ ನೋಡಿ, ನೀವು ಮನೆ ಮೇಲೆ ನಿಂತಿದ್ದೀರಾ, ರೂಫ್ ಮೇಲಿಂದ ಒಂದು ಕಲ್ಲನ್ನ ಕೆಳಗೆ ಎಸಿತೀರಾ. ಸೊ ಆ ಕಲ್ಲಿನ ಕೈನೆಟಿಕ್ ಎನರ್ಜಿ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ ಅನ್ನೋದು ಪ್ರಶ್ನೆ.
ಜಸ್ಟ್ ಆಫ್ಟರ್ ಇಟ್ ಇಸ್ ಡ್ರಾಪ್ ಅಂದ್ರೆ ಬಿಟ್ಟ ತಕ್ಷಣ ಅದರ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಗುತ್ತೆ. ವೆನ್ ಇಟ್ ಇಸ್ ಜಸ್ಟ್ ಆನ್ ದ ಹಾಫ್ ವೇ ಅಂದ್ರೆ ಅರ್ಧ ದಾರಿಯನ್ನ ಕ್ರಮಿಸಿದಾಗ ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಜಸ್ಟ್ ಬಿಫೋರ್ ಇಟ್ ಟಚಸ್ ದ ಗ್ರೌಂಡ್ ಅಂದ್ರೆ ಇನ್ನೇನು ನಾವು ನೆಲಕ್ಕೆ ತಾಗಬೇಕು ಅನ್ನೋದ್ರಲ್ಲಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ. ವೆನ್ ಇಟ್ ಟಚಸ್ ದ ಗ್ರೌಂಡ್ ಅಂದ್ರೆ ಯಾವಾಗ ನೆಲಕ್ಕೆ ತಾಗುತ್ತೋ ಆವಾಗ ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಬಂದು ಜಸ್ಟ್ ಬಿಫೋರ್ ಇಟ್ ಟಚಸ್ ದ ಗ್ರೌಂಡ್ ಅಂದ್ರೆ ನೆಲಕ್ಕೆ ತಾಗುವ ಮುನ್ನ ಅದರ ಕೈನೆಟಿಕ್ ಎನರ್ಜಿ ಅತ್ಯಂತ ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಪ್ರೆಷರ್ ಇಸ್ ಅಂದ್ರೆ ಪ್ರೆಷರ್ ಅನ್ನೋದು ಯಾವ ರೀತಿಯಾದಂತಹ ಕ್ವಾಂಟಿಟಿ ಅಂತ ಇಲ್ಲಿ ಕೇಳಿದ್ದಾರೆ. ವೆಕ್ಟರ್ ಕ್ವಾಂಟಿಟಿ, ಸ್ಕೇಲಾರ್ ಕ್ವಾಂಟಿಟಿ, ಟೆನ್ಸರ್ ಕ್ವಾಂಟಿಟಿ, ಐದರ್ ಎ ಆರ್ ಸಿ ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ಬಂದು ಸ್ಕೇಲಾರ್ ಕ್ವಾಂಟಿಟಿ. ನೋಡಿ ಪ್ರೆಷರ್ ಗೆ ಕೇವಲ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ಸ್ ಇಲ್ಲ. ಸೊ ಹಾಗಾಗಿ ಇದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರಲಿ. A spherical ball made of steel when dropped in mercury container ಅಂದ್ರೆ ಒಂದು ಸ್ಪೆರಿಕಲ್ ಬಾಲ್ ಇದೆ, ಸ್ಟೀಲ್ ಇಂದ ಮಾಡಲಾಗಿದೆ. ಸೊ ಇದನ್ನ ಒಂದು ಮರ್ಕ್ಯೂರಿ ಇರುವಂತಹ ಕಂಟೈನರ್ ಗೆ ಹಾಕಿದ್ರೆ ಅದು ಏನಾಗುತ್ತೆ ಅಂತ ಹೇಳ್ಬಿಟ್ಟು. will sink in mercury, will be on the surface of the mercury, will be partly immersed in mercury, will dissolve in mercury ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು will be on the surface of the mercury. ಸೊ ನೋಡಿ ಮರ್ಕ್ಯೂರಿ ನೀರಿನ ರೀತಿ ಇರೋದಿಲ್ಲ. ಸೊ ಹಾಗಾಗಿ ಒಂದು ಸ್ಟೀಲ್ ಬಾಲ್ ಅನ್ನ ನಾವು ಸ್ಪೆರಿಕಲ್ ಬಾಲ್ ಅನ್ನ ನಾವು ಮರ್ಕ್ಯೂರಿಯಲ್ಲಿ ಹಾಕಿದ್ರೆ ಅದು ಸರ್ಫೇಸ್ ಮೇಲೆ ತೇಲತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. A piece of wood is held under water, the upthrust on it will be ಅಂದ್ರೆ ಒಂದು ವಾಟರ್ ನ ಕೆಳಗೆ ಒಂದು ಪೀಸ್ ಆಫ್ ವುಡ್ ಅನ್ನ ಇಟ್ಟಿದ್ದಾರೆ, ಅದರ ಅಪ್ಥ್ರಸ್ಟ್ ಎಷ್ಟಿರುತ್ತೆ ಅಂತ. ಸೊ ನಮ್ಮ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಈಕ್ವಲ್ ಟು ದ ವೇಟ್ ಆಫ್ ದ ವುಡ್, ಲೆಸ್ ದ್ಯಾನ್ ದ ವೇಟ್ ಆಫ್ ದ ವುಡ್, ಮೋರ್ ದ್ಯಾನ್ ದ ವೇಟ್ ಆಫ್ ದ ವುಡ್, 0 ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂತ ಹೇಳಿದ್ರೆ ಲೆಸ್ ದ್ಯಾನ್ ದ ವೇಟ್ ಆಫ್ ದ ವುಡ್. ಅಂದ್ರೆ ಒಂದು ವಾಟರ್ ಗೆ ನಾವು ಒಂದು ಪೀಸ್ ಆಫ್ ವುಡ್ ಅನ್ನ ಇಟ್ಟಾಗ ಅದರ ಅಪ್ಥ್ರಸ್ಟ್ ಲೆಸ್ ದ್ಯಾನ್ ದ ವೇಟ್ ಆಫ್ ದ ವುಡ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. A solid needle placed horizontally on the surface of the water floats due to capillary action, water pressure, surface tension of the water, viscosity of the water. ಅಂದ್ರೆ ಒಂದು ಸಾಲಿಡ್ ನೀಡಲ್ ಇದೆ, ಇದನ್ನ ನಾವು ಹಾರಿಜಾಂಟಲ್ ಆಗಿ ಒಂದು ವಾಟರ್ ಮೇಲೆ ಸರ್ಫೇಸ್ ಮೇಲೆ ಇಟ್ಟಾಗ ಅದು ತೇಲತ್ತೆ. ಸೊ ಹಾಗಾದ್ರೆ ಯಾಕೆ ಅಂತ ಹೇಳ್ಬಿಟ್ಟು ಕೇಳಲಾಗ್ತದೆ. ಒಂದು ಕ್ಯಾಪಿಲರಿ ಆಕ್ಷನ್ ಇಂದ, ವಾಟರ್ ಪ್ರೆಷರ್ ನಿಂದ, ವಾಟರ್ ನ ವಿಸ್ಕಾಸಿಟಿ ಇಂದ, ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ನಿಂದ. ಇದಕ್ಕೆ ಸರಿಯಾದ ಉತ್ತರ ಬಂದು ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ಅಂತ ಹೇಳ್ಬಿಟ್ಟು. ಸೊ ಆದ್ರೆ ವಾಟರ್ ನ ಸರ್ಫೇಸ್ ಟೆನ್ಷನ್ ಇರುವ ಕಾರಣದಿಂದ ಸೊ ನೀಡಲ್ ತೇಲತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ. ಶಾಕ್ ಅಬ್ಸರ್ವರ್ಸ್ ಆರ್ ಯೂಶಲಿ ಮೇಡ್ ಆಫ್ ಸ್ಟೀಲ್ ಆಸ್ ಇಟ್ ಈಸ್ ಅಂದ್ರೆ ಶಾಕ್ ಅಬ್ಸರ್ವ್ ಗಳನ್ನ ನೀವೇ ನೋಡಿರ್ತೀರಾ, ಅದನ್ನ ಸ್ಟೀಲ್ ಇಂದ ಮಾಡಲಾಗಿರುತ್ತೆ. ಯಾಕೆ ಅಂತ ಕೇಳಲಾಗ್ತಾ ಇದೆ. is not brittle, has lowest elasticity, has higher elasticity, has no ductile property ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಶಾಕ್ ಅಬ್ಸರ್ವ್ ಗಳು ಏನಿದೆ ಸೊ ಇದು ಯಾವ್ದಕ್ಕೆ ಸ್ಟೀಲ್ ಇಂದ ಮಾಡಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಹ್ಯಾಸ್ ಹೈಯರ್ ಎಲಾಸ್ಟಿಸಿಟಿ ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಶಾಕ್ ಅಬ್ಸರ್ವ್ ಗಳು ನಿಮ್ಗೆ ಗೊತ್ತಿರುತ್ತೆ, ಸೈಕಲ್ ಗಳಲ್ಲೆಲ್ಲ ಇರುತ್ತೆ. ಸೊ ಅದನ್ನು ಸ್ಟೀಲ್ ಇಂದ ಮಾಡಲಾಗಿರುತ್ತೆ. ಯಾಕಂದ್ರೆ ಅದು ಬ್ರಿಟಲ್ ಇದ್ರೆ ಮುರಿದೋಗ್ಬಿಡುತ್ತೆ. ಅದು ಅದರ ಎಲಾಸ್ಟಿಸಿಟಿ ಹೈಯರ್ ಇರೋ ಕಾರಣದಿಂದ ಅದನ್ನ ಬಳಸಲಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. The shape of a rain drop is spherical due to ನೀವು ಮಳೆ ಹನಿಯನ್ನ ನೋಡಿರ್ತೀರಾ, ಮಳೆ ಹನಿ ಸ್ಪೆರಿಕಲ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಮಳೆ ಹನಿ ಸ್ಪೆರಿಕಲ್ ಆಗಿರೋದಕ್ಕೆ ಯಾವ ರೀತಿ ಕಾರಣ ಅಂದ್ರೆ ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ಎಲಾಸ್ಟಿಸಿಟಿ, ಗ್ರಾವಿಟೇಷನ್. ಸರಿಯಾದ ಉತ್ತರ ಬಂದು ಸರ್ಫೇಸ್ ಟೆನ್ಷನ್. ಇದಕ್ಕೂ ಕೂಡ ನೀರಿನ ಸರ್ಫೇಸ್ ಟೆನ್ಷನ್ ಇರುವ ಕಾರಣ ಮಳೆಯ ಹನಿ ಸ್ಪೆರಿಕಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಪ್ರಶ್ನೆ ನೋಡೋಣ. ಹೂ ಡಿಫೈನ್ ದ ಲಾ ಆಫ್ ಗ್ರಾವಿಟೇಷನ್. ಸೊ ಗ್ರಾವಿಟೇಷನಲ್ ಲಾ ಏನಿದೆ ಇದನ್ನ ಡಿಫೈನ್ ಮಾಡಿದವರು ಯಾರು ಅಂತ ಹೇಳ್ಬಿಟ್ಟು ನ್ಯೂಟನ್, ಆರ್ಕಿಮಿಡೀಸ್, ಗ್ಯಾಲಿಲಿಯೋ, ಫ್ಯಾರಡೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ನ್ಯೂಟನ್ ಆಗಿರುತ್ತೆ. ಸೊ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತಾನೆ ಕೂಡ ಕರಿತೀವಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಂಟೆನ್ಸಿಟಿ ಆಫ್ ಗ್ರಾವಿಟೇಷನಲ್ ಫೀಲ್ಡ್ ಆಫ್ ದ ಅರ್ತ್ ಇಸ್ ಮ್ಯಾಕ್ಸಿಮಮ್ ಎಟ್. ನೋಡಿ ಅರ್ತ್ ನ ಗ್ರಾವಿಟೇಷನಲ್ ಫೋರ್ಸ್ ನ ಇಂಟೆನ್ಸಿಟಿ ಎಲ್ಲಿ ತುಂಬಾ ನಾವು ನೋಡಬಹುದು ಅಂದ್ರೆ ಪೋಲ್ಸ್, ಈಕ್ವೇಟರ್, ಸೆಂಟರ್ ಆಫ್ ದ ಅರ್ತ್, ಸರ್ಫೇಸ್ ಆಫ್ ದ ಅರ್ತ್. ಸರಿಯಾದ ಉತ್ತರ ಬಂದು ಪೋಲ್ಸ್. ಸೊ ನಮ್ಮ ನಾರ್ತ್ ಪೋಲ್, ಸೌತ್ ಪೋಲ್ ಏನಿದೆ ಸೊ ಅಲ್ಲಿ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಅತ್ಯಂತ ಇಂಟೆನ್ಸಿಟಿಯಲ್ಲಿ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಪೀರಿಯಡ್ ಆಫ್ ಅ ರೆವಲ್ಯೂಷನ್ ಆಫ್ ಅ ಸ್ಯಾಟಲೈಟ್ ಇಸ್ ಜಿಯೋಸ್ಟೇಷನರಿ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಇದೆ. ಅಂದ್ರೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಅರ್ತ್ ನ ರೆವಲ್ಯೂಷನ್ ಗೆ ಅದನ್ನ ಸಿಂಕ್ ಮಾಡಿರ್ತಾರೆ. ಸೊ ಅದರ ಟೈಮ್ ನಲ್ಲೇ ಸೊ ಅದು ಟರ್ನ್ ಆಗ್ತಿರುತ್ತೆ. ಸೊ ನಾವು ಸ್ಯಾಟಲೈಟ್ ನ ನೋಡಿದಾಗ ಅದು ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಅನಿಸ್ಬೇಕು. ಸೊ ಆ ರೀತಿ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಅನ್ನ ಕರೀತಾರೆ. ಸೊ ಅದರ ಪೀರಿಯಡ್ ಆಫ್ ರೆವಲ್ಯೂಷನ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು
24 ಅವರ್ಸ್. ನಾನು ನಿಮ್ಗೆ ಹೇಳಿದೆ ಅದನ್ನ ಭೂಮಿಯ ತಿರುಗುವಿಕೆಗೆ ಅದನ್ನ ಹೊಂದಿಸಿಟ್ಟಿರ್ತಾರೆ. ಸೊ 24 ಅವರ್ಸ್ ನಾವು ಒಂದು ರೆವಲ್ಯೂಷನ್ ಆಗುವಷ್ಟೊತ್ತಿಗೆ ಆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಕೂಡ ನಮ್ಮ ಜೊತೆಗೆ ಒಂದು ರೆವಲ್ಯೂಷನ್ ಅನ್ನ ಮಾಡುತ್ತೆ. ಸೊ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ 24 ಅವರ್ಸ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಡಸ್ ನಾಟ್ ಡಿಪೆಂಡ್ ಆನ್, ಅಂದ್ರೆ ಸ್ಪೀಡ್ ನ ಒಂದು ಸೌಂಡ್ ನ ವೆಲಾಸಿಟಿ ಏನಿದೆ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅಂತ ನಾನು ನಿಮಗೆ ಆಗ್ಲೇ ಹೇಳಿದೆ. ಒಂದು ಫಿಸಿಕಲ್ ಕ್ವಾಂಟಿಟೀಸ್ ನಾವು ಓದ್ತಿದೀವಿ ಅಂದ್ರೆ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಇದೆ ಯಾವ್ದ್ರ ಮೇಲೆ ಇಂಡಿಪೆಂಡೆಂಟ್ ಇದೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ನೋಡಿ, ಈ ಸೌಂಡ್ ನ ವೆಲಾಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಡೆನ್ಸಿಟಿ ಆಫ್ ದ ಏರ್, ಟೆಂಪರೇಚರ್ ಆಫ್ ದ ಏರ್, ಪ್ರೆಷರ್ ಆಫ್ ದ ಏರ್, ಹ್ಯೂಮಿಡಿಟಿ ಆಫ್ ದ ಏರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹ್ಯೂಮಿಡಿಟಿ ಆಫ್ ದ ಏರ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಹ್ಯೂಮಿಡಿಟಿ ಮೇಲೆ ಈ ಸೌಂಡ್ ನ ವೇಗ ಅಥವಾ ವೆಲಾಸಿಟಿ ಡಿಪೆಂಡ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇನ್ ವಿಚ್ ಮೀಡಿಯಂ ವೆಲಾಸಿಟಿ ಆಫ್ ಸೌಂಡ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬಿಟ್ಟು, ಅಂದ್ರೆ ಯಾವ ಮಾಧ್ಯಮದಲ್ಲಿ ಸೌಂಡ್ ನ ವೆಲಾಸಿಟಿ ಜಾಸ್ತಿ ಇರುತ್ತೆ ಅಂತ ನಿಮಗೆ ಗೊತ್ತಿರಬಹುದು. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸೌಂಡ್ ಲೈಟ್ ರೀತಿ ಸೌಂಡ್ ಇರೋದಿಲ್ಲ. ಸೌಂಡ್ ಟ್ರಾವೆಲ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೀಡಿಯಂ ಬೇಕೇ ಬೇಕಾಗತ್ತೆ. ಹಾಗಾಗೇನೆ ನಾವು ಸ್ಪೇಸ್ ನಲ್ಲಿ ಅಥವಾ ವ್ಯಾಕ್ಯೂಮ್ ನಲ್ಲಿ ಸೌಂಡ್ ಟ್ರಾವೆಲ್ ಆಗೋದೇ ಇಲ್ಲ. ಸೊ ಹಾಗಾಗಿ ಒಂದು ಮೀಡಿಯಂ ಇದ್ರೆ ಮಾತ್ರ ಸೌಂಡ್ ಟ್ರಾವೆಲ್ ಆಗುತ್ತೆ. ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಯಾವ ಮೀಡಿಯಂ ಅಲ್ಲಿ ವೆಲಾಸಿಟಿ ಆಫ್ ಸೌಂಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಮೆಟಲ್ಸ್, ವಾಟರ್, ಏರ್, ಪಾಲಿಮರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆಟಲ್ಸ್ ಆಗಿರುತ್ತೆ. ಸೊ ಮೆಟಲ್ಸ್ ನಲ್ಲಿ ಅತ್ಯಂತ ವೇಗವಾಗಿ ಸೌಂಡ್ ವೆಲಾಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ದ ಸೌಂಡ್ಸ್ ಹ್ಯಾವಿಂಗ್ ಅ ಫ್ರೀಕ್ವೆನ್ಸಿ ಆಫ್ 20 ಹರ್ಟ್ಸ್ ಟು 20,000 ಹರ್ಟ್ಸ್ ಆರ್ ನೋನ್ ಆಸ್, ಅಂದ್ರೆ 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ತನಕ ಇರುವಂತಹ ಸೌಂಡ್ ಫ್ರೀಕ್ವೆನ್ಸಿಯನ್ನ ಏನಂತ ಕರೀತಾರೆ ಅಂದ್ರೆ ಆಡಿಬಲ್ ಸೌಂಡ್ಸ್. ನಮ್ಮ ಹ್ಯೂಮನ್ ಹಿಯರ್ ನ ಕೆಪಾಸಿಟಿ ಕೂಡ ಇದೇ ಇರುತ್ತೆ, 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರ ಸೌಂಡ್ ನ ಫ್ರೀಕ್ವೆನ್ಸಿ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೌಂಡ್ ಕೆನಾಟ್ ಪಾಸ್ ಥ್ರೂ, ಅಂದ್ರೆ ಸೌಂಡ್ ಯಾವುದರ ಮುಖಾಂತರ ಪಾಸ್ ಆಗಕ್ಕಾಗಲ್ಲ ಅಂತ ನಾನು ನಿಮಗೆ ಇದನ್ನ ಆಗ್ಲೇ ಹೇಳಿದೆ. ಸೌಂಡ್ ಹೋಗ್ಬೇಕು ಅಂದ್ರೆ ಒಂದು ಮಾಧ್ಯಮ ಇರಲೇಬೇಕಾಗತ್ತೆ. ಸೊ ವ್ಯಾಕ್ಯೂಮ್ ನಲ್ಲಿ ಅದು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅಮಂಗ್ ದ ಫಾಲೋಯಿಂಗ್ ಮೆಟೀರಿಯಲ್ ಸೌಂಡ್ ಟ್ರಾವೆಲ್ಸ್ ಫಾಸ್ಟೆಸ್ಟ್ ಇನ್, ಅಂದ್ರೆ ಈ ಕೆಳಗೆ ಕೊಟ್ಟಿರುವಂತಹ ಮೆಟೀರಿಯಲ್ಸ್ ನಲ್ಲಿ ಸೌಂಡ್ ಅತ್ಯಂತ ವೇಗವಾಗಿ ಯಾವ್ದ್ರಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದು ಸ್ಟೀಲ್. ನಾವು ಅಲ್ಲಿ ಕೂಡ ಮೆಟಲ್ ಅಂತ ಓದಿದ್ವಿ, ಇಲ್ಲೂ ಕೂಡ ಸ್ಟೀಲ್ ಅಂತ ಇದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಅ ಬ್ಯಾಟ್ ಈಸ್, ನೋಡಿ ನಿಮ್ಗೆ ಬ್ಯಾಟ್ ಬಗ್ಗೆ ಗೊತ್ತಿರುತ್ತೆ. ಸೊ ಬಾವುಲಿ ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ ಕನ್ನಡದಲ್ಲಿ. ಸೊ ಬಾವುಲಿಗೆ ಕಣ್ಣು ಕಾಣೋದಿಲ್ಲ ಬೆಳಕಿದ್ದಾಗ. ಸೊ ಅವರು ಆ ಬಾವುಲಿಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ರೀತಿಯ ಸೌಂಡ್ ಅನ್ನ ಬಿಡುತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೇವೆ. ಸೊ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ ಬಳಸ್ಕೊಂಡು, ಸೊ ಅದಕ್ಕೆ ಯಾವ್ದ್ರಿಂದ ಅದು ರಿಫ್ಲೆಕ್ಟ್ ಆಗುತ್ತೆ ಸೌಂಡ್, ಸೊ ಅಲ್ಲಿ ಏನೋ ವಸ್ತು ಇದೆ ಅಂತ ಹೇಳ್ಬಿಟ್ಟು ಅದು ಜಡ್ಜ್ ಮಾಡ್ಬಿಟ್ಟು ಅದು ಮೂವ್ಮೆಂಟ್ ಅನ್ನ ಮಾಡುತ್ತೆ. ಸೊ ಬ್ಯಾಟ್ ನ ಏನು ಈ ಪ್ರೋಸೆಸ್ ಇದೆ, ಸೊ ಇದನ್ನ ನಾವು ಹಡಗಿನಲ್ಲಿ ಉಪಯೋಗಿಸ್ತೇವೆ. ಸೊ ಸೋನಾರ್ ಅಂತ ಕೂಡ ಕೇಳಿದೀವಿ. ಸೊ ಇದು ಬ್ಯಾಟ್ ನ ಬಳಸುವಂತಹ ಒಂದು ಇದನ್ನ ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. The persistence of a sound in a big hall due to repeated reflection from walls, ceiling, floor is known as, ಅಂದ್ರೆ ಒಂದು ಸೌಂಡ್ ಒಂದು ಬಿಗ್ ಹಾಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ರಿಪೀಟೆಡ್ ರಿಫ್ಲೆಕ್ಷನ್ ಆಗ್ತಾ ಇದೆ ವಾಲ್ ಮತ್ತೆ ಸೀಲಿಂಗು ಫ್ಲೋರು ಎಲ್ಲದ್ರಿಂದ. ಇದನ್ನ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಎಕೋ, ಅಲ್ಟ್ರಾಸೌಂಡ್, ರಿವರ್ಬರೇಷನ್, ಸೂಪರ್ ಪೊಸಿಷನ್. ಸೊ ಇದನ್ನ ರಿವರ್ಬರೇಷನ್ ಅಂತ ಕರಿತೀವಿ, ಎಕೋ ಅಂತ ಕರೆಯೋದಿಲ್ಲ. ಇದನ್ನ ರಿವರ್ಬರೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಲಾಂಗಿಟ್ಯೂಡಿನಲ್ ವೇವ್ಸ್ ಕೆನಾಟ್ ಟ್ರಾವೆಲ್ ಥ್ರೂ, ಅಂದ್ರೆ ಒಂದು ಲಾಂಗಿಟ್ಯೂಡಿನಲ್ ವೇವ್ಸ್ ಏನಿದೆ, ಸೊ ಇದು ಯಾವ್ದ್ರ ಮುಖಾಂತರ ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ವ್ಯಾಕ್ಯೂಮ್, ಲಿಕ್ವಿಡ್, ಸಾಲಿಡ್, ಗ್ಯಾಸ್. ಇದಕ್ಕೆ ಸರಿಯಾದ ಉತ್ತರ ಬಂದು ವ್ಯಾಕ್ಯೂಮ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವೈ ಆರ್ ವಿ ಏಬಲ್ ಟು ಹಿಯರ್ ಶಾರ್ಟ್ ವೇವ್ ಬ್ರಾಡ್ಕಾಸ್ಟ್ ಬೆಟರ್ ದೆನ್ ದ ಲಾಂಗ್ ವೇವ್ ಬ್ರಾಡ್ಕಾಸ್ಟ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ರೇಡಿಯೋಸ್ ಆಗಿರ್ಬೋದು, ರೇಡಿಯೋ ವೇವ್ಸ್ ನ ಬಳಸ್ತಾರೆ. FM ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಮಾಡಿ ಅದನ್ನೇ ಬಳಸ್ತಾರೆ. ಸೊ ಅದರಲ್ಲಿ ಶಾರ್ಟ್ ವೇವ್ಸ್ ನ ಹೆಚ್ಚಿನ ನಾವು ಕೇಳಿಸ್ಕೊಬಹುದು ಇನ್ಸ್ಟೆಡ್ ಆಫ್ ಲಾಂಗ್ ವೇವ್ ಬ್ರಾಡ್ಕಾಸ್ಟ್ ಗಿಂತ. ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಶಾರ್ಟ್ ವೇವ್ಸ್ ಆರ್ ಮೋರ್ ಎನರ್ಜೆಟಿಕ್ ದನ್ ದ ಲಾಂಗ್ ವೇವ್ಸ್. Short waves are unaffected by atmospheric disturbances. Short wave broadcasts are made by nearby radio stations. By convection, short waves are meant for long distances, whereas long waves are reserved for short distances ಅಂತ ಹೇಳ್ಬಿಟ್ಟು.
ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಾರ್ಟ್ ವೇವ್ಸ್ ಆರ್ ಮೋರ್ ಎನರ್ಜೆಟಿಕ್ ದ್ಯಾನ್ ದ ಲಾಂಗ್ ವೇವ್ಸ್ ಅಂತ. ಯಾಕಂತ ಹೇಳಿದ್ರೆ ಅಟಿನ್ಯೂಯೇಷನ್ ಅನ್ನೋ ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಯಾವುದೇ ಒಂದು ವೇವ್ ಟ್ರಾವೆಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸೊ ಅದು ಟ್ರಾವೆಲ್ ಮಾಡ್ತಾ ಮಾಡ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಟಿನ್ಯೂಯೇಷನ್ ಆಗ್ತಾ ಹೋಗುತ್ತೆ, ಲಾಸಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗೇನೆ ಶಾರ್ಟ್ ವೇವ್ಸ್ ಸ್ವಲ್ಪ ಎನರ್ಜೆಟಿಕ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಮಾಡ್ಯುಲೇಷನ್ ಮಾಡಬೇಕಾಗಿರುತ್ತೆ ಅಥವಾ ಅದರ ಎನರ್ಜಿಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಹಾಗಾಗೇನೆ ನಾವು ರೇಡಿಯೋ ಸ್ಟೇಷನ್ಸ್ ಅನ್ನ ನೋಡಿದಾಗ ಮಾಡ್ಯುಲೇಷನ್ ಸೆಂಟರ್ ಗಳನ್ನ ಕೂಡ ಇಟ್ಟಿರ್ತಾರೆ. ಸೊ ಅಲ್ಲಲ್ಲಿ ನಾವು ಅದನ್ನ ಆಂಪ್ಲಿಟ್ಯೂಡ್ ಅನ್ನ ಹೆಚ್ಚು ಮಾಡಿ ಅಥವಾ ಫ್ರೀಕ್ವೆನ್ಸಿಯನ್ನ ಹೆಚ್ಚು ಮಾಡಿ ನಾವು ವೇವ್ಸ್ ಅನ್ನ ಕಳಿಸಲಾಗುತ್ತೆ. ಸೊ ಇದನ್ನ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ AM ಅಥವಾ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ FM ಅಂತ ಕರೀತಾರೆ. ಸೊ ಹಾಗಾಗಿನೇ ರೇಡಿಯೋನ FM ರೇಡಿಯೋ ಅಂತ ಕರೀತಾರೆ, ಬಿಕಾಸ್ ಅಲ್ಲಿ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅನ್ನ ಬಳಸ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಬಟ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ನಿಮಗೆ ಫಿಸಿಕ್ಸ್ ನಲ್ಲಿ ಕೇಳಲಾಗುತ್ತೆ. ಯಾವ ಒಂದು ವಸ್ತು ಹೀಟ್ ಅನ್ನ ಒಳ್ಳೆ ರೀತಿ ಕಂಡಕ್ಟ್ ಮಾಡುತ್ತೆ ಬಟ್ ಎಲೆಕ್ಟ್ರಿಸಿಟಿನ ಅಷ್ಟು ಒಳ್ಳೆ ರೀತಿ ಕಂಡಕ್ಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಮೈಕಾ, ಅಸ್ಬೆಸ್ಟಾಸ್, ಸೆಲ್ಯುಲೋಡ್, ಪ್ಯಾರಾಫಿನ್ ವ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದು ಮೈಕಾ. ಸೊ ನಮ್ಮ ಭಾರತ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಮೈಕಾ ಅಂತ ಹೇಳ್ಬೋದು. ಸೊ ಮೈಕಾದಲ್ಲಿ ಏನಿದೆ, ಇದೊಂದು ಗುಡ್ ಕಂಡಕ್ಟರ್ ಆಫ್ ಹೀಟ್, ಅಂದ್ರೆ ಹೀಟ್ ಅನ್ನ ತಕ್ಷಣ ಟ್ರಾನ್ಸ್ಫರ್ ಮಾಡುತ್ತೆ. ಬಟ್ ಎಲೆಕ್ಟ್ರಿಸಿಟಿಯನ್ನ ಬ್ಯಾಡ್ ಕಂಡಕ್ಟರ್ ಆಗಿದೆ, ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಅದು ಬ್ಯಾಡ್ ಕಂಡಕ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂತ ಸಬ್ಸ್ಟೆನ್ಸ್ ಯಾವುದು ಅಂದ್ರೆ ಮೈಕಾ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೀಟ್ ಟ್ರಾನ್ಸ್ಫರ್ ಹಾರಿಜಾಂಟಲಿ ವಿತ್ ಇನ್ ದ ಅಟ್ಮಾಸ್ಫಿಯರ್ ಇಸ್ ಕಾಲ್ಡ್? ಅಂದ್ರೆ ಹಾರಿಜಾಂಟಲ್ ಆಗಿ ಹೀಟ್ ಟ್ರಾನ್ಸ್ಫರ್ ಆಗೋದನ್ನ ಏನಂತ ಕರೀತಾರೆ? ಕಂಡಕ್ಷನ್, ಕನ್ವೆಕ್ಷನ್, ಅಬ್ಸಾರ್ಪ್ಷನ್, ಅಡ್ವೆಕ್ಷನ್ ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ಬಂದು ಅಡ್ವೆಕ್ಷನ್ ಅಂತ ಕರಿತೀವಿ. ಸೊ ಇದನ್ನ ಅಡ್ವೆಕ್ಷನ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. A small gap in left at joints of rails in a railway track too. ಸ್ನೇಹಿತರೆ, ನೀವು ಎಲ್ಲರೂ ರೈಲ್ವೆ ಟ್ರ್ಯಾಕ್ ನ ನೋಡಿರ್ತೀರಾ. ಯಾಕೆ ಮಧ್ಯೆ ಗ್ಯಾಪ್ ಅನ್ನ ಬಿಟ್ಟಿದ್ದಾರೆ ಅನ್ನೋದನ್ನ ನೀವು ಯಾವತ್ತಾದ್ರೂ ಕ್ಯೂರಿಯಾಸಿಟಿ ಇಂದ ಕೇಳಿದೀರಾ? ಸೊ ಇಲ್ಲಿ ನೋಡಿ, ಅದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಸೊ ಸ್ಮಾಲ್ ಗ್ಯಾಪ್ ಇನ್ ಲೆಫ್ಟ್ at joints of rail in railway tracks due to ಅಂತ ಹೇಳ್ಬಿಟ್ಟು ಅವಾಯ್ಡ್ ದ ಟ್ರ್ಯಾಕ್ಸ್ ಬೀಂಗ್ ಡಿಸ್ಟಾರ್ಟೆಡ್ ಡ್ಯೂ ಟು ಸೀಸನಲ್ ಟೆಂಪರೇಚರ್ ವೇರಿಯೇಷನ್. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಒಮ್ಮೆ ಬೇಸಿಗೆ ಬರುತ್ತೆ, ಒಮ್ಮೆ ಮಳೆಗಾಲ ಬರುತ್ತೆ. ಸೊ ಈ ತರ ಟೆಂಪರೇಚರ್ ವೇರಿಯೇಷನ್ಸ್ ಆಗೋದ್ರಿಂದ ಸೊ ಅದರ ಡಿಸ್ಟಾರ್ಷನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಲಾಗುತ್ತೆ. ಇನ್ನೊಂದು ಅವಾಯ್ಡ್ ಆಫ್ ಹೀಟಿಂಗ್ ಆಫ್ ಟ್ರ್ಯಾಕ್ಸ್ ಟು ಹೈ ಟೆಂಪರೇಚರ್, ಅಂದ್ರೆ ಟ್ರ್ಯಾಕ್ ಗಳು ಬಿಸಿ ಆಗಬಾರದು ಹೈ ಟೆಂಪರೇಚರ್ ಅಲ್ಲಿ ಅಂತ ಹೇಳ್ಬಿಟ್ಟು. ಕಂಟ್ರೋಲ್ ದ ಸ್ಪೀಡ್ ಆಫ್ ಅ ಟ್ರೈನ್, ಸೊ ಟ್ರೈನ್ ನ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಕೀಪ್ ದ ರೇಲ್ಸ್ ಈಕ್ವಿ ಡಿಸ್ಟೆನ್ಸ್, ರೇಲ್ಸ್ ಅನ್ನ ಈಕ್ವಿ ಡಿಸ್ಟೆನ್ಸ್ ಆಗಿ ಇಡ್ಲಿಕ್ಕೋಸ್ಕರ ನಾವು ಆ ರೀತಿ ಗ್ಯಾಪ್ ಅನ್ನ ಬಿಡ್ತೇವೆ ರೈಲ್ವೆ ಟ್ರ್ಯಾಕ್ ಗಳಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರನ ನೋಡೋಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಅವಾಯ್ಡ್ ದ ಟ್ರ್ಯಾಕ್ಸ್ ಬೀಂಗ್ ಡಿಸ್ಟಾರ್ಟೆಡ್ ಡ್ಯೂ ಟು ಸೀಸನಲ್ ಟೆಂಪರೇಚರ್ ವೇರಿಯೇಷನ್ಸ್ ಅಂತ ಹೇಳ್ಬಿಟ್ಟು. ಮುಂದಿನ ಪ್ರಶ್ನೆ ನೋಡೋಣ. ಲೇಕ್ಸ್ ಫ್ರೀಸ್ ಇನ್ ಕೋಲ್ಡ್ ಕಂಟ್ರೀಸ್ ಇನ್ ವಿಂಟರ್, ಲೀವಿಂಗ್ ದ ವಾಟರ್ ಅಂಡರ್ನೀತ್ ಇಟ್. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಕೋಲ್ಡ್ ಕಂಟ್ರೀಸ್ ಅಲ್ಲಿ ಲೇಕು ಮೇಲ್ಗಡೆ ಮಾತ್ರ ಫ್ರೀಸ್ ಆಗಿರುತ್ತೆ, ಕೆಳಗಡೆ ನೀರಿರುತ್ತೆ. ಸೊ ನೀವು ಇದನ್ನೆಲ್ಲ ಕಡೆ ನೋಡಿರ್ತೀರಾ. ಸ್ಕೀಯಿಂಗ್ ಅನ್ನ ಮಾಡ್ತಾರೆ. ಸೊ ಡೇಂಜರ್ ಕೂಡ ಇರುತ್ತೆ ಒಮ್ಮೊಮ್ಮೆ, ಯಾಕಂದ್ರೆ ಐಸ್ ಹೊಡೆದ್ಬಿಟ್ರೆ ನೀವು ನೀರು ಒಳಗಡೆ ಬಿದ್ದೋಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಅದರ ಟೆಂಪರೇಚರ್ ಅನ್ನ ಕೇಳಲಾಗ್ತಾ ಇದೆ. 0 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಫ್ಯಾರನೈಟ್, 4 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಫ್ಯಾರನೈಟ್. ಇದಕ್ಕೆ ಸರಿಯಾದ ಉತ್ತರ ಬಂದು 4 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಅಂದ್ರೆ ಲೇಕು ಕೋಲ್ಡ್ ಕಂಟ್ರೀಸ್ ಅಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಸೊ ಅದು ನಮಗೆ ಫ್ರೀಸ್ ಆಗತ್ತೆ, ಸರ್ಫೇಸ್ ಮಾತ್ರ ಕೆಳಗಡೆ ನೀರಿರುತ್ತೆ. ಸೊ ನಾವು ಬಾಯ್ಲಿಂಗ್ ಆಫ್ ವಾಟರ್ ಏನಿದೆ, ಸೊ ಇದು ಇದೇ ರೀತಿ ಪ್ರಿನ್ಸಿಪಲ್ ಅಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಬಾಯ್ಲಿಂಗ್ ಆಫ್ ಅ ವಾಟರ್ ಒಂದೊಂದು ಕಡೆ ಒಂದೊಂದು ರೀತಿ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕೋಸ್ಟಲ್ ಏರಿಯಾ ಕಡೆ ಹೋದ್ರೆ ನಿಮ್ಗೆ ಬಾಯ್ಲಿಂಗ್ ಆಫ್ ಟೆಂಪರೇಚರ್ ವಾಟರ್ ಸ್ವಲ್ಪ ಜಾಸ್ತಿ ಇರ್ಬೋದು, 100 110 ಇರ್ಬೋದು. ಅದೇ ನೀವು ಮಿಡಲ್ ಕರ್ನಾಟಕ ಅಥವಾ ನೀವು ಮಧ್ಯ ಭಾಗಕ್ಕೆ ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ಟೆಂಪರೇಚರ್ ಕಡಿಮೆ ಆಗ್ಬೋದು. ಸೊ ಎಲ್ಲ ಕಾರಣಕ್ಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ವಾಟರ್ ಬಾಯ್ಲ್ ಆಗೋ ರೇಂಜ್ ಬಂದು -4 to 4 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೇವೆ. ಸೊ ನಿಮ್ಗೆ ಲೇಕ್ ಫ್ರೀಸ್ ಆಗುವಂತದ್ದು ಕೂಡ ಇದೆ ಟೆಂಪರೇಚರ್. ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ಮೆಟಲ್ ಟೀ ಪಾಟ್ಸ್ ಹ್ಯಾವ್ ವುಡನ್ ಹ್ಯಾಂಡಲ್ಸ್ ಬಿಕಾಸ್. ನಿಮಗೆ ಗೊತ್ತಿರಬಹುದು, ಒಂದು ಟೀ ಅನ್ನ ಬಡಿಸೋದ್ರಲ್ಲಿ ವುಡನ್ ಹ್ಯಾಂಡಲ್ಸ್ ಇರುತ್ತೆ. ಯಾಕೆ ಅಂದ್ರೆ ಇದು ನಿಮ್ಗೆ ಗೊತ್ತಿರುತ್ತೆ, ವುಡ್ಡಿಗೆ ಅತ್ಯಂತ ವೇಗವಾಗಿ ಹೀಟ್ ಹರಡ್ಕೊಳ್ಳೋದಿಲ್ಲ. ಸೊ ವುಡ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈ ರೀತಿಯಾದಂತಹ ಪ್ರಶ್ನೆಗಳು ನೀವು ಸ್ವಲ್ಪ ಜನರಲ್ ನಾಲೆಜ್ ನ ಅಥವಾ ಜನರಲ್ ಅವೇರ್ನೆಸ್ ಇತ್ತು ಅಂತ ಹೇಳಿದ್ರೆ ನೀವು ಇದನ್ನ ಮಾಡಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. What changes will happen to a bowl of ice and water kept at exactly 0 degree Celsius? ಅಂದ್ರೆ ಒಂದು ಬೌಲ್ ಆಫ್ ಐಸ್ ಅನ್ನ ಇಟ್ಟಿದೀವಿ, ಒಂದು ಬೌಲ್ ಆಫ್ ವಾಟರ್ ಅನ್ನ ಇಟ್ಟಿದೀವಿ, ಎಕ್ಸಾಕ್ಟ್ಲಿ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ಟಿದೀವಿ. ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಲ್ ಐಸ್ ವಿಲ್ ಮೆಲ್ಟ್, ಆಲ್ ವಾಟರ್ ವಿಲ್ ಬಿಕಮ್ ಐಸ್, ನೋ ಚೇಂಜ್ ವಿಲ್ ಹ್ಯಾಪನ್, ಓನ್ಲಿ ಸಮ್ ಐಸ್ ವಿಲ್ ಮೆಲ್ಟ್. ಅಂದ್ರೆ ಐಸು ನೀರು ಇಟ್ಟಿದೀವಿ, 0 ಡಿಗ್ರಿ ಸೆಲ್ಸಿಯಸ್ ಇಟ್ಟಿದೀವಿ, ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಬಂದು
ನೋ ಚೇಂಜಸ್ ವಿಲ್ ಹ್ಯಾಪನ್. ಯಾಕಂತ ಹೇಳಿದ್ರೆ ನಿಮ್ಗೆ ಒಂದು ಹೀಟ್ ಯಾವಾಗಲೂ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಒಂದು ಅಂದ್ರೆ ಜಾಸ್ತಿ ಹೀಟ್ ಇರುವಂತ ಬಾಡಿಯಿಂದ ಕಡಿಮೆ ಹೀಟ್ ಇರೋ ಬಾಡಿಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ 0°C ಇರೋದ್ರಿಂದ ಈ ರೀತಿ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡೋಣ. ದ ಫಿನಾಮಿನನ್ ಆಫ್ ಲೈಟ್ ಅಸೋಸಿಯೇಟೆಡ್ ವಿತ್ ಅಪಿಯರೆನ್ಸ್ ಆಫ್ ಬ್ಲೂ ಕಲರ್ ಆಫ್ ದ ಸ್ಕೈಸ್. ಅಂದ್ರೆ ನಿಮಗೆ ಗೊತ್ತಿರಬಹುದು ನೀಲಿ ಆಕಾಶ ಅಂತ ಕರಿತೀವಿ. ಸೊ ಆಕಾಶ ಯಾಕೆ ನೀಲಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವು ಕ್ಯೂರಿಯಾಸಿಟಿಯಲ್ಲಿ ಕೇಳ್ಕೊಂಡಿರೋದಿಲ್ಲ. ಸೊ ಆಕಾಶ ಯಾಕೆ ನೀಲಿಯಲ್ಲಿದೆ, ಆ ಪ್ರೋಸೆಸ್ ಏನಂತ ಕರೀತಾರೆ, ಆ ಫಿನಾಮಿನನ್ ಏನಂತ ಕರೀತಾರೆ ಅಂದ್ರೆ ಇಂಟರ್ಫಿರೆನ್ಸ್, ರಿಫ್ಲೆಕ್ಷನ್, ಸ್ಕ್ಯಾಟರಿಂಗ್, ರಿಫ್ರಾಕ್ಷನ್. ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಅಂದ್ರೆ ನಿಮಗೆ ಗೊತ್ತಿರಬಹುದು ವಿಬ್ ಗಯಾರ್ ಅಂತ ಹೇಳ್ಬಿಟ್ಟು, ಅಂದ್ರೆ ಸನ್ನಿಂದ ಏನ್ ರೇಸ್ ಬರುತ್ತೆ, ಸೊ ಅದು ವೈಲೆಟ್ ಇಂದ ಹಿಡಿದು ರೆಡ್ ತನಕ, ಸೊ ಅದು ಹಲವಾರು ಬಣ್ಣಗಳಲ್ಲಿ ಬರುತ್ತೆ. ಸೊ ಇದರಲ್ಲಿ ಬ್ಲೂ ಕಲರ್ ಏನಿದೆ, ಸೊ ಅದು ಸ್ಕ್ಯಾಟರ್ ಅತಿ ಹೆಚ್ಚು ಸ್ಕ್ಯಾಟರ್ ಆಗುತ್ತೆ. ಅತಿ ಹೆಚ್ಚು ಸ್ಕ್ಯಾಟರ್ ಆಗೋದ್ರಿಂದ ನಮಗೆ ಆಕಾಶ ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಸೊ ಅಂತ ಹೇಳ್ಬಿಟ್ಟು, ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. When a strong beam of light is passed through a colloidal solution, the light will, ಅಂದ್ರೆ ಒಂದು colloidal solution ಇದೆ, ಸೊ ಅದರಲ್ಲಿ ಒಂದು ಸ್ಟ್ರಾಂಗ್ ಬೀಮ್ ಆಫ್ ಲೈಟ್ ಅನ್ನ ಪಾಸ್ ಮಾಡ್ತಾ ಇದೀವಿ. ಆ ಲೈಟ್ ಏನಾಗುತ್ತೆ ಅಂತ, ಬಿ ಸ್ಕ್ಯಾಟರ್ಡ್, ಪಾಸ್ ಅನ್ಚೇಂಜ್ಡ್, ಬಿ ಅಬ್ಸಾರ್ಬ್ಡ್, ಬಿ ರಿಫ್ಲೆಕ್ಟೆಡ್. ಇದಕ್ಕೆ ಸರಿಯಾದ ಉತ್ತರ ಅದು ಸ್ಕ್ಯಾಟರ್ ಆಗುತ್ತೆ. ಸೊ ಲೈಟ್ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಮೇಲೆ ಬಿಟ್ಟಾಗ ಅದು ಸ್ಕ್ಯಾಟರ್ ಆಗುತ್ತೆ ಅನ್ನೋದು ತಿಳಿದಿರಲಿ. ಪ್ರಶ್ನೆ ನೋಡೋಣ. ಆಪ್ಟಿಕಲ್ ಫೈಬರ್ಸ್ ಆರ್ ಬೇಸ್ಡ್ ಆನ್ ದ ಫಿನಾಮಿನನ್ ಆಫ್. ನಿಮ್ಗೆ ಗೊತ್ತಿರಬಹುದು ನಮ್ಮ ಕಮ್ಯುನಿಕೇಶನ್ ಅಥವಾ ಟೆಕ್ನಾಲಜಿ ಯಾಕೆ ಮುಂದುವರಿತು ಅಂದ್ರೆ ನಾವು ಬಳಸ್ತೀವಿ ಆಪ್ಟಿಕಲ್ ಫೈಬರ್ ಅನ್ನ. ಸೊ ಆಪ್ಟಿಕಲ್ ಫೈಬರ್ ಒಳಗಡೆ ಏನಿರುತ್ತೆ ಅಂತ ಹೇಳಿದ್ರೆ ಲೈಟ್ ಅನ್ನ ಕಳಿಸಲಾಗುತ್ತೆ, ಹಾಗಾಗಿ ಕಮ್ಯುನಿಕೇಶನ್ ಅತಿ ವೇಗವಾಗಿ ನಾವು ಮಾಡಬಲ್ಲದು. ಸೊ ಆಪ್ಟಿಕಲ್ ಫೈಬರ್ ಅಲ್ಲಿ ಏನಿರುತ್ತೆ ಅಂದ್ರೆ ಮಿರರ್ಸ್ ಇರುತ್ತೆ. ಸೊ ಲೈಟ್ ಬಂದು ಒಂದರಿಂದ ಒಂದಕ್ಕೆ ತಾಗ್ಬಿಟ್ಟು ಸೊ ಅದು ವೇಗವಾಗಿ ಹೋಗುತ್ತೆ, ಸ್ಪೀಡ್ ಆಫ್ ಲೈಟ್ ನಲ್ಲಿ ಹೋಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಏನ್ ಕರಿತೀವಿ. ಸೊ ಆ ಫಿನಾಮಿನನ್ ಆಗೋದ್ರಿಂದ ಆಪ್ಟಿಕಲ್ ಫೈಬರ್ ನ ನಾವು ಕಮ್ಯುನಿಕೇಶನ್ಸ್ ಗೆ ಉಪಯೋಗಿಸ್ತೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಾನ್ವೆಕ್ಸ್ ಮಿರರ್ ಯೂಸ್ಡ್ ಇನ್ ದ ರೇರ್ ವ್ಯೂ ಮಿರರ್ ಆಫ್ ಅ ಮೋಟಾರ್ ಸೈಕಲ್ಸ್. ಬಿಕಾಸ್ ನೋಡಿ, ನೀವು ಬೈಕ್ ಅನ್ನ ನೋಡಿರ್ತೀರಾ, ಬೈಕ್ ನಲ್ಲಿ ಉಪಯೋಗಿಸುವಂತ ರೇರ್ ವ್ಯೂ ಮಿರರ್ ಏನಿದೆ, ಸೊ ಅದರಲ್ಲಿ ಕಾನ್ವೆಕ್ಸ್ ಮಿರರ್ಸ್ ನ ಬಳಸ್ತೀವಿ. ಯಾಕೆ ಕಾನ್ವೆಕ್ಸ್ ಮಿರರ್ ನೇ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇಟ್ ಫಾರ್ಮ್ಸ್ ರಿಯಲ್ ಇಮೇಜ್, ಇಟ್ ಫಾರ್ಮ್ಸ್ ಎರೆಕ್ಟ್ ಇಮೇಜ್, ಇಟ್ ಫಾರ್ಮ್ಸ್ ಸ್ಮಾಲರ್ ಇಮೇಜ್ ಆಸ್ ಕಂಪೇರ್ಡ್ ಟು ದ ಆಬ್ಜೆಕ್ಟ್, ಆಲ್ ಆಫ್ ದ ಅಬೋವ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಟ್ ಫಾರ್ಮ್ಸ್ ಸ್ಮಾಲರ್ ಇಮೇಜ್ ಆಸ್ ಕಂಪೇರ್ಡ್ ವಿತ್ ದ ಆಬ್ಜೆಕ್ಟ್. ನಿಮ್ಗೆ ಗೊತ್ತಿರಬಹುದು ನಿಮ್ಗೆ ಕಾನ್ವೆಕ್ಸ್ ಮಿರರ್ ನ ಯಾಕೆ ಬಳಸ್ತೀವಿ ಅಂತ ಹೇಳ್ಬಿಟ್ಟು, ಮತ್ತೆ ಆ ಕಾನ್ವೆಕ್ಸ್ ಮಿರರ್ ಮೇಲೆ ಬರ್ದಿರುತ್ತೆ ಆಬ್ಜೆಕ್ಟ್ ಇನ್ ದ ಮಿರರ್ ಆರ್ ಕ್ಲೋಸರ್ ದ್ಯಾನ್ ದೇ ಅಪಿಯರ್ ಅಂತ ಹೇಳ್ಬಿಟ್ಟು, ಅಂದ್ರೆ ಅದು ಸಣ್ಣದಾಗಿ ಕಾಣುತ್ತೆ. ಸೊ ಹಾಗಾಗಿ ಸಣ್ಣದಾಗಿ ಕಾಣೋದ್ರಿಂದ ನಮಗೆ ಹಿಂದೆ ಬರುವಂತಹ ವೆಹಿಕಲ್ಸ್ ಬಗ್ಗೆ ನಮ್ಗೆ ಗೊತ್ತಾಗತ್ತೆ. ಸೊ ಹಾಗಾಗೇನೆ ನಾವು ಬೈಕ್ ಗಳಲ್ಲಿ ಕಾನ್ವೆಕ್ಸ್ ಮಿರರ್ಸ್ ಅನ್ನ ಉಪಯೋಗಿಸ್ತೇವೆ. ಮುಂದಿನ ಪ್ರಶ್ನೆ ನೋಡೋಣ. ಹೈಪರ್ ಮೆಟ್ರೋಪಿಯಾ ಆರ್ ಲಾಂಗ್ ಸೈಟೆಡ್ನೆಸ್ ಅಂತ ಕರಿತೀವಿ. ಅಂದ್ರೆ ಶಾರ್ಟ್ ಸೈಟೆಡ್ನೆಸ್, ಲಾಂಗ್ ಸೈಟೆಡ್ನೆಸ್ ಅಂತ ಹೇಳ್ಬಿಟ್ಟು ಎರಡು ರೀತಿಯಾದಂತಹ ಕಣ್ಣಿನ ಕಾಯಿಲೆ ಇರುತ್ತೆ. ಸೊ ಹೈಪರ್ ಮೆಟ್ರೋಪಿಯಾ ಅಥವಾ ಲಾಂಗ್ ಸೈಟೆಡ್ನೆಸ್ ಅಂತ ಏನ್ ಕರಿತೀವಿ ಇಸ್ ಕರೆಕ್ಟೆಡ್ ಬೈ ಯೂಸಿಂಗ್. ಅದನ್ನ ಯಾವ ರೀತಿ ಕಡಿಮೆ ಮಾಡಬಹುದು ಅಂತ, ಬೈಫೋಕಲ್ ಲೆನ್ಸಸ್, ಸಿಲಿಂಡ್ರಿಕಲ್ ಲೆನ್ಸಸ್, ಕಾನ್ಕೇವ್ ಲೆನ್ಸಸ್, ಕಾನ್ವೆಕ್ಸ್ ಲೆನ್ಸಸ್. ಸರಿಯಾದ ಉತ್ತರ ಬಂದು ಕಾನ್ವೆಕ್ಸ್ ಲೆನ್ಸಸ್. ಸೊ ಅವರಿಗೆ ಕೂಡ ಕಾನ್ವೆಕ್ಸ್ ಲೆನ್ಸ್ ಅನ್ನ ತಮ್ಮ ಕನ್ನಡಕದಲ್ಲಿ ಹಾಕಿಕೊಡಲಾಗುತ್ತೆ. ಸೊ ಆಗ ಲಾಂಗ್ ಸೈಟೆಡ್ನೆಸ್ ಕಡಿಮೆ ಆಗುತ್ತೆ. Safety fuse wire used in domestic electrical appliances is made of a metal of low. ಅಂದ್ರೆ ನೋಡಿ, ಫ್ಯೂಸ್ ಅನ್ನೋದು ಗೊತ್ತಿರುತ್ತೆ. ಫ್ಯೂಸ್ ಯಾಕೆ ಇರುತ್ತೆ ಅಂದ್ರೆ ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಹೇಳಿದ್ರೆ, ನೋಡಿ ಶಾರ್ಟ್ ಅನ್ನೋದು ಏನಂತಂದ್ರೆ, ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಸರ್ಕ್ಯೂಟ್ ಹೊಡೆದೋಗೋದಂತದ್ದಲ್ಲ, ಸೊ ಹೆಚ್ಚಿನ ಕರೆಂಟ್ ಬರುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಆದಾಗ ನಮ್ಮಲ್ಲಿ ಬರ್ನಿಂಗ್ ಅಥವಾ ಫೈರ್ ಆಗ್ಲಿಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಆಗ್ಲಿಕ್ಕಂತಾನೆ ನಮ್ಮಲ್ಲಿ ಫ್ಯೂಸ್ ಅನ್ನ ಬಳಸ್ತೀವಿ. ಸೊ ಫ್ಯೂಸ್ ಹಾಕಿದಾಗ ಅದರಲ್ಲಿ ಒಂದು ಮೆಟಲ್ ಇರುತ್ತೆ. ಸೊ ಯಾವಾಗ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆದಾಗ ಆ ಮೆಟಲ್ ತನ್ನ ಅಲ್ಲಿ ಬರುವಂತ ಹೆಚ್ಚುವರಿ ಕರೆಂಟ್ ನ ಬಳಸ್ಕೊಂಡು ಅದು ಕರಗಿ ನಮ್ಮ ಸರ್ಕ್ಯೂಟ್ ಅನ್ನ ಬ್ರೇಕ್ ಮಾಡುತ್ತೆ. ಅದರಿಂದ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್, ಫ್ರಿಡ್ಜ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಸೊ ಇವೆಲ್ಲ ಅಥವಾ ಬೆಂಕಿ ಅಪಘಾತ ಆಗಿರ್ಬೋದು, ಇವೆಲ್ಲ ಉಳಿಯತ್ತೆ ಫ್ಯೂಸ್ ನಿಂದ. ಸೊ ಹಾಗಾದ್ರೆ ಆ ಫ್ಯೂಸ್ ನಲ್ಲಿ ಬಳಸಿರುವಂತಹ ಮೆಟಲ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು, ಲೋ ರೆಸಿಸ್ಟೆನ್ಸ್, ಲೋ ಮೆಲ್ಟಿಂಗ್ ಪಾಯಿಂಟ್, ಸ್ಪೆಸಿಫಿಕ್ ಗ್ರಾವಿಟಿ, ಕಂಡಕ್ಟನ್ಸ್. ಸರಿಯಾದ ಉತ್ತರ ಲೋ ಮೆಲ್ಟಿಂಗ್ ಪಾಯಿಂಟ್. ಬಿಕಾಸ್ ಅದು ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಸೊ ಅದು ಜಲ್ದಿಯಾಗಿ ಕರಗತ್ತೆ. ಸೊ ಹಾಗಾಗಿ ಬೇಗ ಸರ್ಕ್ಯೂಟ್ ಬ್ರೇಕ್ ಆಗತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ತಪ್ಪಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸರ್ಕ್ಯೂಟ್ ಆಫ್ ಎಲಿಮೆಂಟ್ಸ್ ಈಸ್ ಯೂಸ್ ಟು ಬ್ಲಾಕ್ ಡಿಸಿ ಇನ್ ಎನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ನೋಡಿ, ಕೇಳ್ತಿರುವಂತದ್ದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಸೊ ಯಾವ ಒಂದು ಎಲಿಮೆಂಟ್ ಅನ್ನು ನಾವು ಇಲ್ಲಿ ಉಪಯೋಗಿಸ್ತೀವಿ ಅಂತ, ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್, ಕೆಪಾಸಿಟೆನ್ಸ್, ಡಯೋಡ್. ಸರಿಯಾದ ಉತ್ತರ ಬಂದು ಕೆಪಾಸಿಟೆನ್ಸ್. ಸೊ ಕೆಪಾಸಿಟೆನ್ಸ್ ನಾವು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ ಬಳಸ್ತೀವಿ. ಸೊ ಇದರಿಂದ ಅದರಲ್ಲಿ ಬರುವಂತಹ ಡಿಸಿ ಅನ್ನ ನಾವು ಬ್ಲಾಕ್ ಮಾಡಬಹುದಾಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಮ್ಯಾಗ್ನೆಟಿಸಮ್ ಇನ್ ಮೆಟೀರಿಯಲ್ ಇಸ್ ಡ್ಯೂ ಟು ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಮೆಟೀರಿಯಲ್ ನಲ್ಲಿ ಮ್ಯಾಗ್ನೆಟಿಸಮ್ ಯಾವ ಕಾರಣದಿಂದ ಇರುತ್ತೆ ಅಂತ ಹೇಳ್ಬಿಟ್ಟು, ಎಲೆಕ್ಟ್ರಾನ್ಸ್ ಎಟ್ ರೆಸ್ಟ್, ಸರ್ಕ್ಯುಲರ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್
at rest, all neutrons at rest ಅಂತ ಹೇಳ್ತೀವಿ. ಸೊ ಸರಿಯಾದ ಉತ್ತರ ಬಂದು ಸರ್ಕ್ಯುಲರ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬಗ್ಗೆ ನಿಮಗೆ ಹೈಸ್ಕೂಲ್ ನಲ್ಲಿ ಹೇಳಿಕೊಟ್ಟಿರಲಾಗಿರುತ್ತೆ. ಸೊ ಮ್ಯಾಗ್ನೆಟಿಸಮ್ ಒಂದು ಆಬ್ಜೆಕ್ಟ್ ಗೆ ಮ್ಯಾಗ್ನೆಟಿಸಮ್ ಇದೆ ಅಂದ್ರೆ ಅದರ ಸುತ್ತ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇರುತ್ತೆ. ಸೊ ಇದು ಯಾವ ಕಾರಣಕ್ಕೆ ಇರುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ನ ಸರ್ಕ್ಯುಲರ್ ಮೋಷನ್ ಇನ ಕಾರಣದಿಂದ ನಮಗೆ ಮ್ಯಾಗ್ನೆಟಿಸಮ್ ಒಂದು ಎಲಿಮೆಂಟ್ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಸೊ ಸ್ನೇಹಿತರೆ, ನಾವು ಇವತ್ತಿನ ಸಂಚಿಕೆಯಲ್ಲಿ ಫಿಸಿಕ್ಸ್ ಅಥವಾ ಪ್ರಮುಖವಾಗಿ ಸೈನ್ಸ್ ಕ್ವಶನ್ಸ್ ಏನು SSC GD ಮಟ್ಟದಲ್ಲಿ ಕೇಳಲಾಗುತ್ತೆ, ಸೊ ಅದನ್ನ ನಾವು ಹೆಚ್ಚುವರಿ ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದೀವಿ. 60 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಸೊ ಇದರಿಂದ ನಿಮಗೆ ಎಕ್ಸಾಮ್ ಗೆ ಉಪಯುಕ್ತ ಆಗ್ಲಿ. ಯಾರ್ಯಾರು ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೊ ಅವರು ಗಾಬರಿ ಆಗೋದು ಬೇಡ. ಯಾಕಂತಂದ್ರೆ SSC ಮುಖಾಂತರ ಯಾವ ರೀತಿ ಹೇಳ್ತಾರೆ ಅಂದ್ರೆ ಎಕ್ಸಾಮ್ ಇರುವಂತಹ 4 ದಿನಗಳ ಹಿಂದೆ ಮಾತ್ರ ನಿಮ್ಮ ಹಾಲ್ ಟಿಕೆಟ್ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ SSC ಇಂದ. ಸೊ ಅವಾಗ ನೀವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದೇ ಈ ರೀತಿ ಒಂದು ಉತ್ತಮವಾದಂತಹ ತಯಾರಿಯನ್ನ ಮಾಡಿಕೊಂಡು ನಮ್ಮ ಅಚೀವರ್ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ನಲ್ಲೇ ನಿಮಗೆ ಹೆಚ್ಚು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕೂಡ ಸಾಲ್ವ್ ಮಾಡಿಸಲಾಗಿದೆ. ಸೊ ಆ ವಿಡಿಯೋಗಳನ್ನ ಒಮ್ಮೆ ಚೆಕ್ ಮಾಡಿ. ಇನ್ನು ಬ್ಯಾಂಕಿಂಗ್ ಮತ್ತು SSC ವರ್ಕ್ಶಾಪ್ ಅನ್ನ ಉಚಿತ ವರ್ಕ್ಶಾಪ್ ನ ಈ ವಾರ ನಾವು ಇಟ್ಕೊಂಡಿದ್ದೇವೆ. ಸೊ ಭಾನುವಾರದಿಂದ 5 ದಿನಗಳ ಕಾಲ ಉಚಿತ ಕಾರ್ಯಾಗಾರ ನಿಮಗೆ ಇರಲಿದೆ. ಸೊ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ. ಇನ್ನು ದೈನಂದಿನ ಕರೆಂಟ್ ಅಫೇರ್ಸ್ ನ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಗೆ ಭೇಟಿ ನೀಡಿ. ಮಾಸಿಕವಾಗಿ ಬೇಕಾದಲ್ಲಿ ನಮ್ಮ ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಇದೇ ರೀತಿಯಾದಂತಹ ಕಂಟೆಂಟ್ ಗೆ ನೀವು ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಿ. ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ, ಹಾಗೆ ಯಾರ್ಯಾರು SSC GD ಎಕ್ಸಾಮ್ ಅನ್ನ ಬರೀತಿದ್ದೀರಾ ಅವರೆಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಧನ್ಯವಾದಗಳು.